ಹೃದಯದಿಂದ ಕೆಳಗಡೆಗೆ ಇಟ್ಕೋಬೇಕು, ಮೇಲಕ್ಕೆ ಇಟ್ಕೋಬಾರ್ದು. ಸೊ ಮೇಲಕ್ಕೆ ಇಟ್ಕೊಂಡ್ರೆ ಏನಾಗುತ್ತೆ ಅಂತಂದ್ರೆ ವಿಷ ಹಿಂಗ್ ಬಂದ್ಬಿಟ್ಟು ಹೃದಯಕ್ಕೆ ಹೋಗುತ್ತೆ. ಯಾವುದೇ ಕಾರಣಕ್ಕೂ ಈ ಕಚ್ಚಿದ ಜಾಗನ ಈ ನಾಲ್ಗೆ ಇದು ಮಾಡೋದ್ರಿಂದ ಏನಾಗುತ್ತೆ, ಆ ಪಾರ್ಟಿಕಲ್ಸ್ ನ ಅದು ಏರ್ ಅಲ್ಲಿ ಸೆನ್ಸ್ ಮಾಡುತ್ತೆ. ಸೆನ್ಸ್ ಮಾಡ್ಬಿಟ್ಟು ಆ ನಾಲ್ಗೆನ ಏನ್ ಮಾಡುತ್ತೆ, ಬಾಯಲ್ಲಿರೋ ಜಾಕೋಬ್ಸೇನ್ ಆರ್ಗನ್ ಅಂತ ಒಂದಿರುತ್ತೆ ನಾಲ್ಗೆ, ನಮ್ಗೆ ಮೇಲ್ಗಡೆ ಪೆಲೆಟ್ ಅಂತೀವಿ, ಕಿರುನಾಲ್ಗೆ ಅಂತೀವಲ್ಲ, ಅದ್ರ ಮೇಲೆ ಅದೇ ತರನೇ ಅಲ್ಲಿಗೆ ಹಿಂಗೆ ಆ ನಾಲ್ಗೆನ ಅಲ್ಲಿಗೆ ಟಚ್ ಮಾಡುತ್ತೆ. ಸ್ಕಿನ್ ಮತ್ತೆ ಸ್ಕೇಲ್ಸ್ ಪಿಕ್ ಮಾಡುತ್ತೆ. ಅವಾಗ ಏನಾಗುತ್ತೆ, ಆ ಡಿಸ್ಟೆನ್ಸ್ ನೋಡ್ಕೊಂಡು ಅದು ಇಟ್ಕೊಂಡ್ಬಿಡುತ್ತೆ. ಇದು ಇಷ್ಟು ರೀತಿನಲ್ಲಿ ಅದು ತನ್ನ ಆಹಾರನ ಹುಡುಕಿ ನುಂಗುತ್ತೆ. ಕೆಲವು ಟೈಮು ಅವನು ಬೆರಳು ಹೋಗ್ಬೋದು, ಕಾಲು ಕಟ್ಟಾಗ್ಬೋದು, ಕೈ ಕಟ್ಟಾಗ್ಬೋದು, ಕಿಡ್ನಿ ಫೇಲ್ ಆಗೋ ಚಾನ್ಸ್ ಇರುತ್ತೆ. ಕಿಡ್ನಿ ಫೇಲ್ ಆದಾಗ ಏನಾಗುತ್ತೆ, ಸುಮಾರು ದಿನ ಅವನು ಡಯಾಲಿಸಿಸ್ ಮಾಡಿಸ್ಕೋಬೇಕಾಗುತ್ತೆ. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ ಸರ್. ಕಳೆದ ಸಲ ನಾವು ಹಾವುಗಳ ಕುರಿತು ಹೆಚ್ಚು ವಿಷಯಗಳನ್ನು ಚರ್ಚೆ ಮಾಡಿದ್ವಿ. ಇನ್ನೂ ಅನೇಕ ವಿಷಯಗಳು ಬಿಟ್ಟು ಹೋಗಿದ್ವು, ಅದನ್ನ ನಮ್ಮ ವೀಕ್ಷಕರು ನೆನಪು ಮಾಡಿದ್ದಾರೆ. ಹಾಗಾಗಿ ಈ ಸಲ ಈ ಹಾವು ಕಚ್ಚಿದ ಸಂದರ್ಭದಲ್ಲಿ ಪ್ರಥಮ ಚಿಕಿತ್ಸೆ ಅಂತ ಏನಿರುತ್ತೆ, ನಿಮ್ಮ ಹತ್ರ ಬಂದ ನಂತರ ನೀವು ಅದನ್ನ ಹೆಂಗೆ ಟ್ರೀಟ್ ಮಾಡ್ತೀರಿ ಅನ್ನೋದ್ರ ಬಗ್ಗೆ ಹೇಳಕ್ ಸಾಧ್ಯನಾ? ಪ್ರಥಮ ಚಿಕಿತ್ಸೆ ಅಂತಂದ್ರೆ ಈ ಹಾವು ಕಚ್ಚಿದ ತಕ್ಷಣ ಕಚ್ಚಿಸ್ಕೊಂಡವರು ಅಥವಾ ಸುತ್ತಮುತ್ತಲಿರೋರು ಏನೇ ಮಾಡಬೇಕು ಅನ್ನೋದನ್ನ ಸ್ವಲ್ಪ ವಿವರವಾಗಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಮುಖ್ಯವಾಗಿ ಮಾಡ್ಬೇಕಾಗಿರೋದು ಏನಂತಂದ್ರೆ, ಕಚ್ಚಿದ ತಕ್ಷಣ ಭಯ ಪಡಬಾರ್ದು. ಸೊ ಭಯ ಪಟ್ಕೊಂಡು ಓಡ್ದ ಅಂತಂದ್ರೆ ಅಲ್ಲಿ ಅವನಿಗೆ ಡೇಂಜರ್ ಜಾಸ್ತಿ. ಓಡೋ ಸಂದರ್ಭದಲ್ಲಿ ಎಡು ಬೀಳ್ತಾನೆ, ಎಲ್ಲೋ ಗಾಯ ಆಗುತ್ತೆ, ಅಥವಾ ಆ ಟೆನ್ಷನ್ಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಆಮೇಲೆ ಜೋರಾಗಿ ಓಡಕ್ ಹೋಯ್ತು ಅಂತಂದ್ರೆ ಏನಾಗುತ್ತೆ ಅಂತಂದ್ರೆ ಅವನು ಸಹ ಎದುರುತ್ತೆ. ಸೊ ಅದು ಹೆಂಗದ್ರಂಗೆ ಅದು ನುಗ್ಗೋ ಚಾನ್ಸಸ್ ಇರುತ್ತೆ, ಮತ್ತೆ ಕಚ್ಚೋ ಚಾನ್ಸಸ್ ಇರುತ್ತೆ. ಸೊ ಆ ಟೈಮಲ್ಲಿ ಏನ್ ಮಾಡ್ಬೇಕಂತಂದ್ರೆ ಓಡಬಾರ್ದು, ನಿಂತ್ಕೋಬೇಕು. ನೆಕ್ಸ್ಟ್ ಮುಖ್ಯವಾಗಿ ಮಾಡ್ಬೇಕಾದ್ರೆ ಏನಂತಂದ್ರೆ, ಕಚ್ಚಿದ ಜಾಗನ ಯಾವುದೇ ಕಾರಣಕ್ಕೂ ಮೂವ್ ಮಾಡಬಾರ್ದು. ಪಾದಕ್ಕೆ ಅಥವಾ ಕೈ ಕಚ್ಚಲಿ, ಆ ಜಾಗನ ಯಾವುದೇ ಕಾರಣಕ್ಕೂ ಅದನ್ನ ಮೂವ್ ಮಾಡಬಾರ್ದು. ಮೊಬಿಲಿಟಿ ಕಮ್ಮಿ ಮಾಡಬೇಕು. ಮೊಬಿಲಿಟಿ ಕಮ್ಮಿ ಯಾಕೆ ಮಾಡಬೇಕು ಅಂತಂದ್ರೆ, ನೀವು ಓಡಿದ್ರೆ ಅಥವಾ ಮೂವ್ಮೆಂಟ್ ಮಾಡಿದ್ರೆ ಮಸಲ್ಸ್ ಕಂಟ್ರಾಕ್ಷನ್ ಆಗುತ್ತೆ. ವಿಷ ಬ್ಲಡ್ ವೆಸಲ್ಸ್ ಅಂದ್ರೆ ಆರ್ಟರಿ ಅಥವಾ ವೈನ್ಸ್ ಅಲ್ಲಿ ರಕ್ತನಾಳಗಳಲ್ಲಿ ಹೋಗಲ್ಲ. ಇದು ಹೋಗೋದು ಲಿಂಫ್ಯಾಟಿಕ್ಸ್ ಅಂತ ಇರುತ್ತೆ. ಲಿಂಫ್ಯಾಟಿಕ್ಸ್ ನಮ್ಮ ಚರ್ಮದ ಕೆಳಗಡೆ ಇರುತ್ತೆ. ಸೊ ನೀವು ಮಸಲ್ ಕಂಟ್ರಾಕ್ಷನ್ ಆಗಿದ ತಕ್ಷಣನೇ ಆ ವಿಷ ಇರುತ್ತಲ್ಲ, ಆ ಲಿಂಫ್ಯಾಟಿಕ್ಸ್ ಇಂದ ಮೇಲಕ್ಕೆ ಹಾರ್ಟ್ ಮತ್ತೆ ಮೆದುಳಿಗೆ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಏನ್ ಮಾಡ್ಬೇಕಂದ್ರೆ, ಇಟ್ ಇಸ್ ಕಾಲ್ಡ್ ಇಮ್ಮೊಬಿಲೈಸೇಷನ್. ಸೊ ಯಾವುದೇ ಕಾರಣಕ್ಕೂ ಆ ಪಾರ್ಟ್ನ ನಾವು ಮೂವ್ಮೆಂಟ್ ಮಾಡಬಾರ್ದು. ಅದನ್ನ ಯಾವ ರೀತಿ ಮಾಡ್ಬೋದು ಅಂತಂತಂದ್ರೆ, ಒಂದು ಸಿಂಪಲ್ ಏನಂತಂದ್ರೆ, ನಿಮ್ಗೆ ಈಗ ಕಾಲ್ ಕಚ್ಚಿದ್ರೆ ಅಥವಾ ಕೈ ಕಚ್ಚಿದ್ರೆ ಅಲ್ಲೇ ಪಕ್ಕದಲ್ಲಿರೋ ಇಷ್ಟುದ್ದ ಇದು ಕಟ್ಟಿಗೆ ತಗೊಳ್ಳಿ, ಅಥವಾ ರಾಡ್ ಏನಾದ್ರು ಇದ್ರೆ ತಗೊಳ್ಳಿ. ಸೊ ಅದನ್ನ ಅಲ್ಲಿಗೆ ಇಟ್ಕೊಳ್ಳಿ, ಕಚ್ಚಿರೋ ಜಾಗಕ್ಕೆ ಟವಲ್ ಅಥವಾ ವೇಲನ್ನ ಅಥವಾ ಏನಾದ್ರು ಒಂದು ಸುತ್ಕೊಳ್ಳಿ. ಸೊ ಅದನ್ನ ನಮ್ಮ ಹೃದಯದಿಂದ ಕೆಳಗಡೆಗೆ ಇಟ್ಕೋಬೇಕು, ಮೇಲಕ್ಕೆ ಇಟ್ಕೋಬಾರ್ದು. ಸೊ ಮೇಲಕ್ಕೆ ಇಟ್ಕೊಂಡ್ರೆ ಏನಾಗುತ್ತೆ ಅಂತಂದ್ರೆ ವಿಷ ಹಿಂಗ್ ಬಂದ್ಬಿಟ್ಟು ಹೃದಯಕ್ಕೆ ಹೋಗುತ್ತೆ. ಸೊ ಯಾವುದೇ ಕಾರಣಕ್ಕೂ ಹೃದಯದಿಂದ ಕೆಳಗಡೆ ಇಟ್ಕೋಬೇಕು. ಹಿಂಗ್ ಕೆಳಗಡೆ ಕೈ ಇಟ್ಕೊಳ್ಳಿ, ಒಂದು ಸುತ್ಕೊಳ್ಳಿ ಕುತ್ತಿಗೆಗೆ, ಸೇವ್ ಇಮೊಬಿಲೈಸ್ ಮಾಡ್ಕೊಳ್ಳಿ. ಅಕಸ್ಮಾತ್ ಕಾಲು ಕಚ್ಚ ಅನ್ಕೊಡಿ ಸರ್, ಇಲ್ಲಿ ಅಥವಾ ಇಲ್ಲಿಗೆಲ್ಲ ಕಚ್ಚಿತ ಅನ್ಕೊಡಿ. ಸೊ ಇಲ್ಲಿಗೆಲ್ಲ ಕಚ್ಚಿತು, ಇಲ್ಲಿ ಕಚ್ಚಿತು ಅಥವಾ ಎಲ್ಲೇ ಕಚ್ಚಿದ್ರು ಏನ್ ಮಾಡ್ಬೇಕಂದ್ರೆ, ಈ ಜಾಗ ಇದೆಯಲ್ಲ, ಈ ಕಾಲು ಮೂವ್ ಆಗ್ಬಾರ್ದು. ಈ ತರ ಮೂವ್ ಆಗ್ಬಾರ್ದು. ಆಮೇಲೆ ಈ ತರ ಮೂವ್ ಆಗೋದಾಗ್ಲಿ, ಬೆರಳು ಹಿಂಗ್ ಮಾಡೋದಾಗ್ಲಿ ಮಾಡ್ಬಾರ್ದು. ಏನ್ ಮಾಡ್ಬೇಕಂತಂದ್ರೆ, ಒಂದು ಕಡ್ಡಿ ತರ ಇಟ್ಕೊಂಡ್ಬಿಡ್ಬೇಕು. ಅರ್ಥ ಆಯ್ತಾ? ನೆಕ್ಸ್ಟ್ ಇದನ್ನ ಸುತ್ತಬೇಕು. ಅವಾಗ ಏನಾಗುತ್ತೆ, ಇದು ಫಿಕ್ಸ್ ಆಗ್ಬಿಡುತ್ತೆ. ಇದು ಮಚ್ಚ ಕಾಲ, ನಿಮ್ಗೆ ಮಚ್ಚಲ್ಲ. ಅವಾಗ ಏನಾಗುತ್ತೆ, ಮಸಲ್ ಕಂಟ್ರಾಕ್ಷನ್ ಆಗಲ್ಲ. ಕ್ಲೀನ್ ಆಗಿ ಎತ್ಕೊಂಡ್ಬಿಟ್ಟು ನಿಂತ್ಕೊಂಡ್ಬಿಟ್ಟು ಈ ಮೂವ್ಮೆಂಟ್ ಆಗೋದು ತಪ್ಪುತ್ತೆ. ವೀನಮ್ಮು ಮೇಲಕ್ಕೆ ಹೋಗೋದು ತಪ್ಪುತ್ತೆ, ಅವಾಯ್ಡ್ ಆಗುತ್ತೆ. ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ ಕರ್ಕೊಂಡ್ಬಂದ್ರೆ ಆಯ್ತು. ಕಚ್ಚಿದ ಜಾಗ ಮೇಲೆ ಮತ್ತೆ ಕೆಳಗೆ, ಕಚ್ಚಿದ ಮೇಲೆ ಮತ್ತೆ ಕೆಳಗೆ ಜಾಯಿಂಟ್ಸ್, 2 ಜಾಯಿಂಟ್ ಇರುತ್ತಲ್ಲ, ಈ 2 ಜಾಯಿಂಟ್ ಹತ್ರನು ಯಾವುದೇ ಮಸಲ್ ಮೂವ್ ಆಗ್ಬಾರ್ದು. ಈ ತರ ಆಗೋದಾಗ್ಲಿ, ಹಿಂಗ್ ಮಾಡೋದಾಗ್ಲಿ, ನಡ್ಕೊಂಡು ಹೋಗೋದಾಗ್ಲಿ, ಅವಾಗ ಏನಾಗುತ್ತೆ, ವಿಷ ಮೇಲಕ್ಕೆ ಇರುತ್ತೆ. ಅದನ್ನ ಅವಾಯ್ಡ್ ಮಾಡ್ಬೇಕು. ಇಟ್ ಈಸ್ ಕಾಲ್ಡ್ ಇಮ್ಮೊಬಿಲೈಸೇಷನ್. ಸೊ ಕೈ ಮತ್ತೆ ಕಾಲು ಯೂಶಲಿ ಕಚ್ಚೋದು 2 ಜಾಗ, ಅದನ್ನ ಇಮ್ಮೊಬಿಲೈಸ್ ಮಾಡ್ಬೇಕು. ದಿಸ್ ಇಸ್ ದ ಫಸ್ಟ್ ಒನ್. ದ ಸೆಕೆಂಡ್ ಒನ್ ಈಸ್, ಯಾವುದೇ ಕಾರಣಕ್ಕೂ ಈ ಕಚ್ಚಿದ ಜಾಗನ ತೊಳೆಯಕ್ಕೆ ಹೋಗ್ಬಾರ್ದು. ಏನಕ್ಕಂತಂದ್ರೆ, ತೊಳೆದಾಗ ಆ ಮಾರ್ಕ್ ಇರುತ್ತಲ್ಲ, ಆ ಮಾರ್ಕ್ ಹೋಗೋ ಚಾನ್ಸ್ ಇರುತ್ತೆ. ಅಂದ್ರೆ ಮಾರ್ಕ್ ವಾಶ್ ಔಟ್ ಆಗೋ ಚಾನ್ಸ್ ಇರುತ್ತೆ. ಇದು ನಮಗೆ ಡಾಕ್ಟರ್ ಹತ್ರ ಬಂದಾಗ ಮಾರ್ಕ್ ಈಸ್ ವೆರಿ ಇಂಪಾರ್ಟೆಂಟ್. ನಮಗೆ ವಿಷರಹಿತ ಹಾವ ಅನ್ನೋದು ನಾವು ಮಾರ್ಕಿಂದನೇ ಗೊತ್ತಾಗುತ್ತೆ. ಯಾವುದೇ ಕಾರಣಕ್ಕೂ ಕಚ್ಚಿರೋ ಜಾಗನ ತೊಳಿಬಾರ್ದು. ಮೂರನೇದು ವೆರಿ ಇಂಪಾರ್ಟೆಂಟ್ ಅಂತಂದ್ರೆ, ಯಾವುದೇ ಕಾರಣಕ್ಕೂ ಬ್ಲೀಡಿಂಗ್ ಬರದಂಗೆ ನೋಡ್ಕೋಬೇಕು. ಅಂದ್ರೆ ಕೆಲವರು ಏನ್ ಮಾಡ್ತಾರೆ, ಅದನ್ನ ಕೊಯ್ದು ಬಿಡ್ತಾರೆ ಬ್ಲೇಡ್ ಅಲ್ಲಿ ತಗೊಂಡು, ಅಥವಾ ಪ್ರೆಸ್ ಮಾಡ್ತಾರೆ. ಪ್ರೆಸ್ ಮಾಡಿದಾಗ ಏನಾಗುತ್ತೆ ಅಂದ್ರೆ, ಬ್ಲಡ್ ಬರುತ್ತೆ ಆಚೆ. ಆ ಬ್ಲಡ್ಗೆ ವಿಷ ಇರುತ್ತಲ್ಲ, ಅಂಟ್ಕೊಂಡಿರುತ್ತಲ್ಲ ಚರ್ಮದ ಹತ್ರ, ಆ ವಿಷ ಆ ಬ್ಲಡ್ಗೆ ಹೋಗ್ಬಿಡುತ್ತೆ. ಒಂದ್ಸ ಆ ಬ್ಲಡ್ಗೆ ಹೋಯ್ತು ಅಂದ್ರೆ ವಿಷ ಅದು ಏರುತ್ತೆ. ಯಾವುದೇ ಕಾರಣಕ್ಕೂ ಸಹ ಪ್ರೆಸ್ ಮಾಡೋದಾಗ್ಲಿ, ಆ ವಿಷನ ತೆಗಿಯೋದಾಗ್ಲಿ, ಬ್ಲೇಡ್ ಅಥವಾ ಏನಾದ್ರು ಕೊಯ್ದು ಬಿಟ್ಟು ಆಚೆ ಬರಂಗೆ ರಕ್ತ ಬರೋದು ಮಾಡಬಾರ್ದು.
ನೆಕ್ಸ್ಟ್ ಇಂಪಾರ್ಟೆಂಟ್ ಏನಂತಂದ್ರೆ ಕಚ್ಚಿದ ಜಾಗದಿಂದ ಮೇಲೆ ಏನಾದ್ರೂ ಈ ಬಳೆಗಳು ಅಥವಾ ಈ ಉಂಗುರ ಅಂದ್ರೆ ಕನ್ಸ್ಟ್ರಿಕ್ಟೆಡ್ ಆರ್ನಮೆಂಟ್ಸ್ ಅಂತ ಹೇಳ್ತೀವಿ, ಅವನ್ನೆಲ್ಲನೂ ನಾವು ತೆಗೆದ್ಬಿಡ್ಬೇಕು. ಯಾಕೆ ಗೊತ್ತಾ, ಅದು ದಪ್ಪ ಆದ್ರೆ ಆಮೇಲೆ ತೆಗಿಯಕ್ಕಾಗಲ್ಲ. ಅಕಸ್ಮಾತ್ ದಪ್ಪ ಆದ್ರೆ ಏನಾಗುತ್ತೆ ಅಂದ್ರೆ ರಿಂಗ್ ಇಲ್ಲಿ ಹಾಕೊಂಡಿರ್ತಾರೆ ಅಥವಾ ಬಳೆ ಇಲ್ಲಿ ಹಾಕೊಂಡಿರ್ತಾರೆ, ಈ ಭಾಗ ದಪ್ಪ ಆಯ್ತು ಅಂತಂದ್ರೆ ಬ್ಲಡ್ ಸಪ್ಲೈ ಕಮ್ಮಿ ಆಗುತ್ತೆ, ಯಾಕಂದ್ರೆ ಇಲ್ಲಿ ಕನ್ಸ್ಟ್ರಿಕ್ಟ್ ಆಗುತ್ತೆ ಬಳೆ. ಸೊ ಇದು ಕೊಳ್ತೋಗುತ್ತೆ. ಅದಕ್ಕೆ ಕನ್ಸ್ಟ್ರಿಕ್ಟಿಂಗ್ ಆರ್ನಮೆಂಟ್ಸ್ ಅಂತ ಹೇಳ್ತೀವಲ್ಲ, ಉಂಗುರ ಇರ್ಬೋದು ಬಳೆ ಇರ್ಬೋದು, ಇವನ್ನ ತೆಗೆದ್ಬಿಡ್ಬೇಕು. ಬಿಫೋರ್ ಸ್ವೆಲ್ಲಿಂಗ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೆ ತೆಗೆದ್ಬಿಡ್ಬೇಕು, ಹಾಸ್ಪಿಟ್ಲಿಗೆ ಬರೋಕ್ಕಿಂತ ಮುಂಚೆನೆ. ಆಮೇಲೆ ಈ ಚಿಕ್ಕ ಮಕ್ಳು ಕಚ್ಚಿದ್ರೆ ಅವಾಗ ಏನ್ ಮಾಡ್ಬೇಕು, ಅವ್ರನ್ನ ನಡ್ಕೊಂಡ್ ಬರಕ್ಕೆ ಬಿಡಬಾರ್ದು, ಎತ್ಕೊಂಡ್ ಬರೋದು ಬೆಸ್ಟ್. ಸೊ ದಟ್ ಅವ್ರ ಇಮೋಬಿಲೇಷನ್ ಮೊಬಿಲಿಟಿ ಕಮ್ಮಿ ಆಗುತ್ತೆ. ಇದು ಫಸ್ಟ್ ಏಡ್ ಇಂಪಾರ್ಟೆಂಟ್, ಅಲ್ಲಿ ಆ ಜಾಗದಲ್ಲಿ ಮಾಡ್ಬೇಕಾರದ್ದು. ಇದ್ರ ಜೊತೆಗೆ ಸಾಧ್ಯವಾದ್ರೆ ಈಗೆಲ್ಲ ಒಳ್ಳೆ ಮೊಬೈಲ್ ಇರುತ್ತೆ, ಆವಿನ ಒಂದು ಫೋಟೋ ತಗೊಳ್ಳೋದು, ಮತ್ತೆ ಹಾವು ಯಾವ ರೀತಿ ಇರುತ್ತೆ ಅನ್ನೋದನ್ನ ಒಂದ್ 2-3 ಪಾಯಿಂಟ್ಸ್ ನ ಅವರು ನೋಟ್ ಮಾಡ್ಕೊಂಬಂದ್ರೆ ನಮ್ಗೆ ಸುಲಭ ಆಗುತ್ತೆ. ಹಾವು ಎಷ್ಟು ಉದ್ದ ಇತ್ತು, ದಪ್ಪ ಇತ್ತ, ತಲೆ ಶೇಪ್ ಹೇಗಿದೆ, ಆಮೇಲೆ ಕಲರ್ ಹೇಗಿದೆ, ಇದ್ರ ಜೊತೆಗೆ ಅದು ಹಾವು ಎಲ್ಲಿತ್ತು, ಅಂದ್ರೆ ಈ ಪೊದೆ ಒಳಗೆ ಇತ್ತ ಅಥವಾ ಮನೆ ಒಳಗಡೆ ಇತ್ತ ಅಥವಾ ಇದಿದ್ರೆ ಇದರ ಒಂದು ವಿವರಗಳನ್ನ ನಾವು ನಮ್ಮ ಹತ್ರ ತಗೊಂಬಂದ್ರೆ ಸೊ ನಮಗೆ ಹಾವನ್ನ ಐಡೆಂಟಿಫೈ ಮಾಡೋದಕ್ಕೆ, ಅದು ವಿನಮಸ ನಾನ್ ವಿನಮಸ ಐಡೆಂಟಿಫೈ ಮಾಡೋದಕ್ಕೆ ನಮ್ಗೆ ಅನುಕೂಲ ಆಗುತ್ತೆ. ಈಗ ಹಾವು ಕಚ್ಚಿಸ್ಕೊಂಡವ್ರು ನಿಮ್ಮ ಹತ್ರ ಬಂದಿದ್ದಾರೆ, ನೀವು ಟ್ರೀಟ್ಮೆಂಟ್ ಪ್ಲಾನ್ ಅನ್ನು ಹೆಂಗ್ ಮಾಡ್ತೀರಿ? ನಾವು ಅದೇ ವಿನಮಸ್ ನಾನ್ ವಿನಮಸ್ ಅಂತ ಒಂದು ಅಂದಾಜು ಮೇಲೆ ನಾವು ಕೆಲವು ಪಾಯಿಂಟ್ಸ್ ಮೇಲೆ ನಾವು ಡಿಸೈಡ್ ಮಾಡ್ಕೊಳ್ತೀವಿ. ಇದರಲ್ಲಿ ವೆರಿ ಇಂಪಾರ್ಟೆಂಟ್ ಏನಂತಂದ್ರೆ, ನಾವು ಟ್ರೀಟ್ಮೆಂಟ್ ನ ಎಲ್ಲ ಹಾವು ಕಚ್ಚಿದಕ್ಕೂ ಪೇಷಂಟ್ಗಳಿಗೆ ನಾವು ಕೊಡೋದಿಲ್ಲ. ನಾವು ಅಬ್ಸರ್ವೇಷನ್ ವೆರಿ ಇಂಪಾರ್ಟೆಂಟ್. ಪೇಷಂಟ್ ಏನೇನು ವಿವರಗಳು ಕೊಟ್ಟಿರ್ತಾರಲ್ಲ ನಮ್ಮ ಹತ್ರ, ಅದ್ರ ಜೊತೆಗೆ ನಾವು ಕೆಲವು ಸೈನ್ಸ್ ಸಿಂಪ್ಟಮ್ಸ್ ನ ನಾವು ಎಕ್ಸ್ಟ್ರಾ ಕೇಳ್ತೀವಿ ಅವ್ರಿಗೆ. ನಾವು ಸೈನ್ಸ್ ನ ಹುಡುಕ್ತೀವಿ, ಅದರಲ್ಲಿ ನಮ್ಗೆ ಏನಾದ್ರೂ ಸೂಟಬಲ್ ಇದೆ, ಇದು ವಿನಮಸ್ ಸ್ನೇಕ್ ಅಂತ ನಮ್ಗೆ ಅನ್ಸಿದ್ರೆ ಮಾತ್ರ ನಾವು ಟ್ರೀಟ್ಮೆಂಟ್ ನ ಸ್ಟಾರ್ಟ್ ಮಾಡ್ತೇವೆ. ಫಾರ್ ಎಕ್ಸಾಂಪಲ್, ಈಗ ನಮ್ಮ ಹತ್ರ ಪೇಷಂಟ್ ಬರ್ತಾನೆ, ನಮ್ಗೆ ಗೊತ್ತಿಲ್ಲ ಅವನಿಗೆ ವಿಷದ ಹಾವು ಕಚ್ಚಿದೆಯೋ ಅಥವಾ ವಿಷರಹಿತ ಹಾವು ಕಚ್ಚಿದೆಯೋ ಅಂತ. ಅವನಿಗೆ ಅಬ್ಸರ್ವ್ ಮಾಡ್ತೀವಿ. ಸೊ 24 hours ಅಬ್ಸರ್ವೇಷನ್ ಇಟ್ಕೊಳ್ತೀವಿ, ಮಲಗಿಸ್ತೇವೆ, ನಾವು ಕ್ವಶನ್ ಕೇಳ್ತಾ ಹೋಗ್ತೇವೆ. ಏನಂತಂದ್ರೆ, ವಾಂತಿ ಬರಂಗ ಆಗ್ತಿದ್ಯಾ, ಎಂಜಲ್ ನುಂಗಕ್ಕೆ ಕಷ್ಟ ಆಗ್ತಿದ್ಯಾ, ತಲೆ ಸುತ್ತು ಬರ್ತಾ ಇದೆಯಾ, ಕಣ್ಣು ಮಂಜ್ ಆಗ್ತಿದ್ಯಾ, ಕೌಂಟ್ ಮಾಡ್ತೀವಿ, ಫಿಂಗರ್ ಕೌಂಟ್, ಸಿಂಪಲ್, ಇದೆಷ್ಟು ಬೆರಳು, ಇದೆಷ್ಟು ಬೆರಳು, ಇದೆಷ್ಟು ಬೆರಳು. ಸೊ ಇದನ್ನೆಲ್ಲ ಹೇಳ್ತೇವೆ. ಇದನ್ನೆಲ್ಲ ಯಾಕೆ ಹೇಳ್ತೀವಿ ಅಂತಂದ್ರೆ, ಈ ನ್ಯೂರೋಟಾಕ್ಸಿಕ್ ವೀನಮ್ ಏನಾದ್ರೂ ಇಂಜೆಕ್ಟ್ ಆಗಿದ್ರೆ, ಕೋಬ್ರಾ ಅಥವಾ ಕಡಂಬಳ ಕ್ರೈಟ್ ಕಚ್ಚಿದ್ರೆ, ನಾಗರಾವ್ ಕಚ್ಚಿದ್ರೆ ಈ ಸಿಂಪ್ಟಮ್ಸ್ಗಳು ಬರುತ್ತೆ. ಸಿಂಪ್ಟಮ್ಸ್ ನಲ್ಲಿ ಯಾವುದೇ ಒಂದು ಸಿಂಪ್ಟಮ್ಸ್ ಬಂದರೂ ಸಹ ನಾವು ಇಮಿಡಿಯೇಟ್ ಆಗಿ ನಾವು ಆಂಟಿ ಸ್ನೇಕ್ ವೀನಮ್ ಕೊಡ್ಲೇಬೇಕು. ಇದು ಸ್ಟಾರ್ಟ್ ಮಾಡೋ ಉದ್ದೇಶ ಏನಂತಂದ್ರೆ, ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಆ ವೀನಮ್ ಇರುತ್ತಲ್ಲ, ಅಂದ್ರೆ ವಿಷ ಇರುತ್ತಲ್ಲ ಬಾಡಿನಲ್ಲಿ, ಅದನ್ನ ನ್ಯೂಟ್ರಲೈಸ್ ಮಾಡಬೇಕು. ಫಸ್ಟ್ ಸಿಂಪ್ಟಮ್ ಇದರಲ್ಲಿ ಯಾವ್ದನ್ನ ಒಂದು ಸಿಂಪ್ಟಮ್ ಸ್ಟಾರ್ಟ್ ಆಗಿದ ತಕ್ಷಣ ನಾವು ಆಂಟಿವಿನಮ್ ನ ಕೊಡಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಇದು ಒಂದು. ಎರಡನೇದು ಏನಂತಂದ್ರೆ, ಇಮೋಟಾಕ್ಸಿಕ್ ಕಚ್ಚಿದಾಗ ಏನೇನ್ ಮಾಡಬೇಕು, ಏನೇನು ಅಬ್ಸರ್ವ್ ಮಾಡಬೇಕು. ಇಮೋಟಾಕ್ಸಿಕ್ ಸ್ನೇಕ್ ಇಲ್ಲಿ ಕಾಮನ್ ಆಗಿ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಅಂದ್ರೆ ಅಪಟ ಹಾವುಗಳು, ಕೊಳಕ್ ಮಂಡಲ ಹೊರಗಡೆ ಸ್ವಲ್ಪ ಬೇರೆ ಕಡೆ ಬಯಲುಸೀಮೆ ಮತ್ತೆ ಇದೆಲ್ಲ ಸಿಗುತ್ತೆ. ಸೊ ಇದಕ್ಕೆ ಕಚ್ಚಿದಾಗ ಏನಾಗುತ್ತೆ, ಕಚ್ಚಿರೋ ಜಾಗ ಊತ ಬರುತ್ತೆ, ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಆ ಊತ ಏನಾಗುತ್ತೆ, ಗಂಟೆಗೂ ಅದು ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಇಲ್ಲಿ ಕಚ್ಚಿದ್ರೆ ಇಲ್ಲಿಂದ ಮೇಲಕ್ಕೆ ಬರುತ್ತೆ, ಇಲ್ಲಿಂದ ಇನ್ನು ಮೇಲಕ್ಕೆ ಹೋಗುತ್ತೆ. ಬೆರಳು ಕಚ್ಚಿದ್ರೆ ಬೆರಳಿಂದ ಇಲ್ಲಿ ರಿಸ್ಟಿಗೆ ಬರುತ್ತೆ, ಆಮೇಲೆ ಎಲ್ಬೋ ಇಲ್ಲಿ ಹೋಗುತ್ತೆ. ಹಂಗಂತ ಎಲ್ಲ ಊತ ಇರೋ ಜಾಗಕ್ಕೆ ಅಥವಾ ಎಲ್ಲ ಊತ ಇರೋ ಪೇಷಂಟ್ಗಳಿಗೆ ನಾವು ಆಂಟಿವಿನಮ್ ಕೊಡಲ್ಲ. ಅದಕ್ಕೆ ಕೆಲವು ಟೆಸ್ಟ್ ಮಾಡ್ತೀವಿ, ನಮ್ಮ ಹತ್ರನೇ ಟೆಸ್ಟ್ ಮಾಡ್ತೀವಿ. ಇಮಿಡಿಯೇಟ್ ಆಗಿ ಪೇಷಂಟ್ನ 5 ml ಬ್ಲಡ್ ತಗೊಳ್ತೇವೆ, ಒಂದು ಟೆಸ್ಟ್ ಟ್ಯೂಬ್ ಇರುತ್ತೆ, ಆ ಟೆಸ್ಟ್ ಟ್ಯೂಬಲ್ಲಿ 5 ml ಬ್ಲಡ್ ಹಾಕ್ತೇವೆ, ಮೂಲೆಯಲ್ಲಿ ಇಡ್ತೇವೆ. ಮೂಲೆಯಲ್ಲಿ ಇಟ್ಬಿಟ್ಟು 20 ನಿಮಿಷ ವೆಯ್ಟ್ ಮಾಡ್ತೇವೆ. ನಾರ್ಮಲ್ ಆಗಿ ಈಗ ನಮಗೂ ನಿಮಗೂ ಅಥವಾ ಯಾರಿಗಾದ್ರೂ ನಾರ್ಮಲ್ ಆಗಿ ಏನಾದ್ರೂ ಗಾಯ ಆದ್ರೆ ಏನಾಗುತ್ತೆ, ನಿಮಗೆ 2-3 ನಿಮಿಷದಲ್ಲಿ ಅಥವಾ ಮ್ಯಾಕ್ಸಿಮಮ್ 8-9 ನಿಮಿಷ ಅಷ್ಟೇ, ಮ್ಯಾಕ್ಸಿಮಮ್ ಅಷ್ಟು ಒಳಗಡೆ ನೀವು ಆ ಬ್ಲೀಡಿಂಗ್ ಇರೋ ಜಾಗನ ನೀವು ಪ್ರೆಸ್ ಮಾಡಿದ್ರು ಮಾಡ್ಲಿಲ್ಲ ಅಂದ್ರೂ ಸಹ ಕ್ಲಾಟ್ ಆಗ್ಬಿಡುತ್ತೆ. ದಟ್ ಈಸ್ ನಾರ್ಮಲ್ ಕ್ಲಾಟಿಂಗ್ ಮೆಕಾನಿಸಮ್. ಸೊ ನೀವು ಅದನ್ನೇನು ಇಂಜೆಕ್ಷನ್ ಕೊಡೋ ಅವಶ್ಯಕತೆ ಇಲ್ಲ, ಮಾತ್ರ ತಗೊಳ್ಳೋ ಅವಶ್ಯಕತೆ ಇಲ್ಲ. ದಟ್ ಈಸ್ ನಾರ್ಮಲ್. ರಕ್ತ ಎಬ್ಗಟ್ಟೋದು ಯೂಶಲಿ 3 ಮಿನಿಟ್ಸ್ ಸ್ಟಾರ್ಟ್ ಆಗುತ್ತೆ, 6 ಮಿನಿಟ್ಸ್ 7 ಮಿನಿಟ್ಸ್ ಮ್ಯಾಕ್ಸಿಮಮ್ 10 ಮಿನಿಟ್ಸ್. ಆದ್ರೆ ಈ ಇಮೋಟಾಕ್ಸಿಕ್ ಹಾವೇನಾದ್ರೂ ಕಚ್ಚಿದಾಗ ಆ ಎಪ್ಗಟ್ಟೋ ಮೆಕ್ಯಾನಿಸಮ್ ಇರುತ್ತಲ್ಲ, ಅದು ಡಿಸರೇಂಜ್ ಆಗುತ್ತೆ. ಅದು ಏನಾಗುತ್ತೆ, ಅದು ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಬ್ಲಡ್ ಅಲ್ಲಿ, ಮೆಕ್ಯಾನಿಸಮ್, ಕ್ಲಾಟಿಂಗ್ ಮೆಕ್ಯಾನಿಸಮ್ ಅಲ್ಲಿ. ಅವಾಗ ಏನಾಗುತ್ತೆ, ನಾವು ಪೇಷಂಟ್ ಇಂದ ಬ್ಲಡ್ ತೆಗೆದಿರೋದು ಒಂದು ಟೆಸ್ಟ್ ಟ್ಯೂಬಲ್ಲಿ ಇಟ್ಟಿರ್ತೀವಲ್ಲ, 20 ನಿಮಿಷ ಆದ್ಮೇಲೆ ಅದನ್ನ ನೋಡ್ತೇವೆ. ಸೊ 20 ನಿಮಿಷ ಆದ್ಮೇಲೂ ಅದು ರಕ್ತ ಎಬ್ಗಟ್ಟಿಲ್ಲ ಅಂತಂದ್ರೆ, ಅಥವಾ ನೀರ್ ತರ ಅಂದ್ರೆ ರಕ್ತ ಅಂದ್ರೆ ಲಿಕ್ವಿಡ್ ತರಾನೇ ಇದೆ ಅಂತಂದ್ರೆ ಟೆಸ್ಟ್ ಟ್ಯೂಬ್ ಅಲ್ಲಿ, ಅವನಲ್ಲಿ ಕ್ಲಾಟಿಂಗ್ ಮೆಕ್ಯಾನಿಸಮ್ ಏನಾಗಿದೆ, ಅದು ಡಿಅರೇಂಜ್ ಆಗಿದೆ, ಅಂದ್ರೆ ಅದು ಪ್ರಾಬ್ಲಮ್ ಆಗಿದೆ. ರಕ್ತ ಎಪ್ಪುಗಟ್ಟೋ ಮೆಕ್ಯಾನಿಸಮ್ ಅವನಲ್ಲಿ ಡಿಸ್ಟರ್ಬ್ ಆಗಿದೆ, ಅಂದ್ರೆ ಇಮೋಟಾಕ್ಸಿಕ್ ವಿಷ ಇಂಜೆಕ್ಟ್ ಮಾಡಿರ್ತಲ್ಲ ಸ್ನೇಕ್, ಅದು ಕೆಲಸ ಮಾಡಕ್ ಸ್ಟಾರ್ಟ್ ಮಾಡಿದೆ.
ಟೆಸ್ಟಬಲ್ ಇರೋ ರಕ್ತ 20 ನಿಮಿಷ ಆದ್ಮೇಲೂ ಸಹ ಲಿಕ್ವಿಡ್ ಸ್ಟೇಟ್ ಅಲ್ಲೇ ಇದ್ರೆ, ಅದು ಎಪ್ಪುಗಟ್ಟಿಲ್ಲ ಅಂದ್ರೆ ಅವಾಗ ಏನ್ ಮಾಡ್ತೀವಿ, ಆಂಟಿವಿನಮ್ ಸ್ಟಾರ್ಟ್ ಮಾಡ್ತೀವಿ. ಇದು ಹಿಮೋಟಾಕ್ಸಿಕ್ ಮಾತ್ರ. ನಾಗರಾವ್ ಕಚ್ಚಿದ್ರೆ, ಕಡಂಬಳ ಅಥವಾ ಕ್ರೈಟ್ ಕಚ್ಚಿದ್ರೆ, ಕಿಂಗ್ ಕೋಬ್ರಾ ಕಚ್ಚಿದ್ರೆ, ಕಾಳಿಂಗ ಕಚ್ಚಿದ್ರೆ ಈ ಟೆಸ್ಟ್ ಯೂಸ್ ಆಗಲ್ಲ. ಯಾಕಂದ್ರೆ ಇದು ಹಿಮೋಟಾಕ್ಸಿಕ್ ಮಾತ್ರ ಯೂಸ್ ಮಾಡೋದು. ನ್ಯೂರೋಟಾಕ್ಸಿಕ್ಗೆ ಇದು ಯೂಸ್ ಆಗಲ್ಲ. ಇದು ವೆರಿ ಇಂಪಾರ್ಟೆಂಟ್. ಇದ್ರ ಜೊತೆಗೆ ನಾವೇನ್ ಕೇಳ್ತೀವಿ, ಹಿಮೋಟಾಕ್ಸಿಕ್ ಅಲ್ಲಿ ಏನಾಗ್ತೀವಿ ಅಂದ್ರೆ, ಹಿಮೋಟಾಕ್ಸಿಕ್ ಪೇಷಂಟ್ ಅಕಸ್ಮಾತ್ ನಾವು ಸಸ್ಪೆಕ್ಟ್ ಮಾಡಿದ್ರೆ ಹಿಮೋಟಾಕ್ಸಿಕ್ ವೈಪರ್ ಅಥವಾ ಕೊಳಕು ಮಂಡಲ ಏನಾದ್ರು ಕಚ್ಚಿದ್ರೆ, ನಾವು ಪೇಷಂಟ್ಗೆ ಕ್ವಶನ್ ಕೇಳ್ತೀವಿ, ಯೂರಿನಲ್ಲಿ ಬ್ಲಡ್ ಹೋಗ್ತಾ ಇದೆಯಾ, ಅವ್ನು ಮೂತ್ರಕ್ಕೆ ಹೋದ ಅನ್ಕೊಳ್ಳಿ, ಮೂತ್ರ ಮಾಡೋ ಅಂತ ಹೇಳ್ತೀವಿ, ಯೂರಿನಲ್ಲಿ ಬ್ಲಡ್ ಹೋಗ್ತಿದ್ಯಾ, ಮೋಷನ್ ಏನಾದ್ರು ಹೋಗಿ ಬಂದ ಅಂದ್ರೆ ಮೋಷನಲ್ಲಿ ಬ್ಲಡ್ ಹೋಗ್ತಿದ್ಯಾ, ಬಾಯಲ್ಲಿ ಅಥವಾ ದವಡೆ ಅಥವಾ ಹೊಸಡಲ್ಲಿ ಏನಾದ್ರು ಬ್ಲಡ್ ಬಂತ, ಮೂಗಿಂದ ಏನಾದ್ರು ಬ್ಲಡ್ ಬಂತ, ಇದು ಏನು ಸೂಚನೆ ಮಾಡುತ್ತೆ ಅಂತಂದ್ರೆ ಆ ಹಿಮೋಟಾಕ್ಸಿಕ್ ಸ್ನೇಕ್ ಕಚ್ಚಿರುತ್ತಲ್ಲ ವಿಷ, ಆ ವಿಷ ಅದು ಕೆಲಸ ಸ್ಟಾರ್ಟ್ ಮಾಡಿದೆ ಅಂತ ಅರ್ಥ. ಇದರಲ್ಲಿ ಏನೇ ಸಿಂಪ್ಟಮ್ಸ್ ನಾವು ಇದ್ರೂ ಮತ್ತು ಆ ಟೆಸ್ಟ್ ಅಲ್ಲಿ 20 ನಿಮಿಷ ಆದ್ರೂ ಅದು ಎಪ್ಪುಗಟ್ಟಿಲ್ಲ ಅಂದ್ರೆ ರಕ್ತ, ಅಂತ ಪೇಷಂಟ್ಗಳಿಗೆ ನಾವು ಆಂಟಿ ಸ್ನೇಕ್ ವೆನಮ್ ಸ್ಟಾರ್ಟ್ ಮಾಡ್ತೀವಿ. ಕಿವಿಲೂ ಬರುತ್ತೆ ರಕ್ತ? ಕಿವಿಲಿಲ್ಲ, ಕಿವಿಲಿ ಏನಾದ್ರೂ ಹಾಕೊಂಡ್ರೆ, ಬಟ್ ಮೇನ್ ಏನಂತಂದ್ರೆ ನಿಮ್ಗೆ ಈಸಿಯಾಗಿ ಏನಂತ ಹೇಳಿದ್ರೆ ಡಿಟೆಕ್ಟಬಲ್ ಏರಿಯಾ ಅಂತೀವಿ. ಅಂದ್ರೆ ಪೇಷಂಟ್ ಗೊತ್ತಾಗೋದು, ಮೂತ್ರ ಮಾಡಿದಾಗ ಗೊತ್ತಾಗುತ್ತೆ, ಮೋಷನ್ ಮಾಡಿದಾಗ ಗೊತ್ತಾಗುತ್ತೆ, ಮೂಗಲ್ಲಿ ಹಿಂಗೆ ಅಂತ ಗೊತ್ತಾಗುತ್ತೆ. ಆಮೇಲೆ ಕೆಲವು ಟೈಮ್ ಹೊಟ್ಟೆ ಒಳಗಡೆನೂ ಬ್ಲೀಡಿಂಗ್ ಆಗುತ್ತೆ, ಅವಾಗ ಹೊಟ್ಟೆನೂ ಸ್ಟಾರ್ಟ್ ಆಗುತ್ತೆ. ಸೊ ಇದ್ರಲ್ಲಿ ಏನೇ ಸಿಂಪ್ಟಮ್ಸ್ ಇದ್ರು ಜೊತೆಗೆ ಆ ಕ್ಲಾಟ್ ಟೆಸ್ಟ್ ಬಿಟ್ಟಿರ್ತೀವಲ್ಲ ಅದು ಪಾಸಿಟಿವ್ ಬಂತು ಅಂದ್ರೆ ರಕ್ತ ಎಪ್ಪುಗಟ್ಟಿಲ್ಲ ಅಂತ ಬಂತು ಅಂತಂದ್ರೆ ನಾವು 20 ನಿಮಿಷ ಆದ್ರೂ ರಕ್ತ ಎಪ್ಪುಗಟ್ಟಿಲ್ಲ ಅಂದ್ರೆ ಆಂಟಿ ಸ್ನೇಕ್ ವೆನಮ್ ಕೊಡ್ತೇವೆ. ಕಣ್ಣಲ್ಲಿ ಏನಾದ್ರೂ ಗೊತ್ತಾಗುತ್ತಾ ನಿಮ್ಗೆ? ಕಣ್ಣಲ್ಲಿ ಅಂತಂದ್ರೆ ಅದು ನ್ಯೂರೋಟಾಕ್ಸಿಕಲ್ ಗೊತ್ತಾಗುತ್ತೆ. ನ್ಯೂರೋಟಾಕ್ಸಿಕಲ್ ಏನಾಗುತ್ತೆ ಅಂದ್ರೆ ಟೋಸಿಸ್ ಅಂತ ಹೇಳ್ತೀವಿ. ಅಂದ್ರೆ ನಿಮ್ಗೆ ಅವನು ಹಿಂಗೆ ಫಾರ್ ಎಕ್ಸಾಂಪಲ್ ಈಗ ನಾವು ಈಗ ಮೇಲ್ಗಡೆ ನೋಡು ಅಂತ ಹೇಳಿದ್ರೆ ನಾವು ಇಷ್ಟೇ ಬೇಕಾದ್ರೂ ನೋಡ್ಬೋದು, ವರ್ಷಗಟ್ಲೆ ಹಿಂಗೆ ನೋಡ್ತಾ ಇರ್ಬೋದು, ಆಯ್ತಾ, ನಮ್ಗೆ ಸ್ಟ್ರೈನ್ ಆಗಲ್ಲ. ಅವ್ನಿಗೆ ಅದು ಒಂದು ಟೆಸ್ಟ್ ಮಾಡ್ತೇವೆ ನಾವು. ಅವ್ನಿಗೆ ಮಲಗಿರ್ತಾನಲ್ಲ, ಮೇಲ್ ನೋಡು ಅಂತ ಹೇಳ್ತೀವಿ, ಅವ್ನು ಜಸ್ಟ್ ಒಂದು 3-4 ಸೆಕೆಂಡ್ ಹಿಂಗೆ ನೋಡ್ತಾನೆ, ಮತ್ತೆ ತಲೆ ಬಗ್ಸ್ತಾನೆ. ಯಾಕಂತಂದ್ರೆ ಅವನು ಆ ರೆಪ್ಪೆ ಮೇಲಕ್ಕೆ ಹಂಗೆ ಇಟ್ಕೊಳಕ್ ಆಗಲ್ಲ. ದಟ್ ಇಸ್ ಕಾಲ್ಡ್ ಟೋಸಿಸ್. ರೆಪ್ಪೆಗೆ ನರ ಸಪ್ಲೈ ಆಗೋ, ಮೆದುಳಿಂದ ಸಪ್ಲೈ ಆಗೋ ನರ ಎಫೆಕ್ಟ್ ಆಗುತ್ತೆ. ಅರ್ಲಿಯಸ್ಟ್ ಸಿಂಪ್ಟಮ್, ವೆರಿ ನೀವು ಕೇಳಿದ್ದು ಒಳ್ಳೆ ಕ್ವಶನ್. ಇದು ಈ ಸಿಂಪ್ಟಮ್ ಟೋಸಿಸ್ ಅಂತ ಹೇಳ್ತೀವಲ್ಲ, ಇದು ಸ್ಟಾರ್ಟ್ ಆಯ್ತು ಅಂತಂದ್ರೆ ಯೂಶಲಿ 1 to 2 hours ಒಳಗಡೆ ಆ ವ್ಯಕ್ತಿ ಉಸಿರಾಟದ ತೊಂದರೆ ಆಗುತ್ತೆ, ವೆಂಟಿಲೇಟರ್ಗೆ ಹೋಗ್ಬೇಕಾಗುತ್ತೆ. ಟೋಸಿಸ್ ಮತ್ತೆ ಅವಾಗಲೇ ನಿಮ್ಗೆ ಹೇಳಿದ್ನಲ್ಲ, ಎಂಜಿಲ್ ನುಂಗ್ಬೇಕಾದ್ರೆ ನೋವು, ಗಂಟ್ಲಲ್ಲಿ ಇಟ್ಕೊಳ್ತಾ ಇದೆ, ಕಣ್ಣು ಮಂಜಾಗ್ತಾ ಇದೆ, ತಲೆ ಸುತ್ತಾ ಇದೆ, ವಾಂತಿ ಬರಂಗ ಆಗ್ತಾ ಇದೆ ಅಥವಾ ವಾಂತಿ ಆಗ್ತಾ ಇದೆ, ಇದರಲ್ಲಿ ಏನೇ ಸಿಂಪ್ಟಮ್ಸ್ ಇದ್ರು, ನ್ಯೂರೋಟಾಕ್ಸಿಕ್ ಸಿಂಪ್ಟಮ್ಸ್ ಅಂತೀವಿ, ಇದರಲ್ಲಿ ಏನೇ ಒಂದು ಸಿಂಪ್ಟಮ್ ಇದ್ರೂ ಸಹ ನಾವು ಆಂಟಿ ಸ್ನೇಕ್ ವೆನಮ್ನ ನಾವು ಕೊಟ್ಬಿಡ್ತೇವೆ, ಸ್ಟಾರ್ಟ್ ಮಾಡ್ಬಿಡ್ತೇವೆ. ಎಷ್ಟು ಕೊಡ್ತೀರಾ ಆ ಥರದ ವೆನಮ್ಸ್? ಅದು ನಮಗೆ ಗೈಡ್ಲೈನ್ಸ್ ಇದೆ, ಗೌರ್ಮೆಂಟ್ ಆಫ್ ಇಂಡಿಯಾ ಗೈಡ್ಲೈನ್ಸ್, WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಗೈಡ್ಲೈನ್ಸ್ ಇದೆ. ಸ್ಟಾರ್ಟಿಂಗ್ ಇಷ್ಟು ವಯಲ್ಸ್ ಕೊಡಬೇಕು, ಒಂದು 10 ವಯಲ್ಸು, ಆಮೇಲೆ ರಿಪೀಟ್ ಮಾಡ್ತಾ ಇರಬೇಕು. ಫಾರ್ ಎಕ್ಸಾಂಪಲ್ ಈಗ ನ್ಯೂರೋಟಾಕ್ಸಿಕ್ ಸಿಂಪ್ಟಮ್ ಅಂತ ಬರ್ತಾರೆ ಅನ್ಕೊಳ್ಳಿ, ಇವನಿಗೆ ಇದು ಕಣ್ಣು ಮಂಜ್ ಸ್ಟಾರ್ಟ್ ಆಯ್ತು, ತೂಗುಡಿಕೆ ಸ್ಟಾರ್ಟ್ ಆಯ್ತು, ಕಣ್ಣು ರೆಪ್ಪೆ ಸ್ವಲ್ಪ ಬಿದೋರಂಗಾಯ್ತು, ಅಂದ್ರೆ ನಿದ್ದೆ ಬರಂಗಾಯ್ತು, ಅವ್ನಿಗೆ ಏನು ಕೊಡ್ತೀವಿ, ಒಂದು 10 ವಯಲ್ಸ್ ಹಿಂಗೆ ಕೊಡ್ತೇವೆ, ಆಯ್ತಾ, ಅಂದ್ರೆ ಗೈಡ್ಲೈನ್ಸ್ ಅಲ್ಲಿ 1 ಗಂಟೆ ಬಿಟ್ಟು ನೋಡ್ತೇವೆ. ಸೊ 1 ಗಂಟೆ ಆದ್ಮೇಲೆ ಅದು ಹೋಯ್ತು ಅವ್ನಿಗೆ, ಅಂದ್ರೆ ಚೆನ್ನಾಗಿ ಮೇಲ್ ನೋಡ್ತಾನೆ, ಚೆನ್ನಾಗಿ ಓದಕ್ಕೆ ಫಿಂಗರ್ ಕೌಂಟಿಂಗ್ ಎಲ್ಲ ಚೆನ್ನಾಗಿ ಮಾಡ್ತಾನೆ, ಕಣ್ಣು ಇದು ಸಿಂಪ್ಟಮ್ಸ್ ಎಲ್ಲ ಸ್ಟಾಪ್ ಆಯ್ತು ಅಂತ ಅಷ್ಟೇ ನಿಲ್ಲಿಸ್ಬಿಡ್ತೀವಿ, ಅಬ್ಸರ್ವ್ ಮಾಡಿ. ಇದು ನ್ಯೂರೋಟಾಕ್ಸಿಕ್ ಅಲ್ಲಿ. ವಿಷ ಇರೋ ಎಲ್ಲಾ ಹಾವುಗಳು ಕಚ್ತಾವಲ್ವಾ, ಎಲ್ಲದಕ್ಕೂ ಆಂಟಿವೆನಮ್ ಇದೆಯಾ? ಇಲ್ಲ, ಅದು ನಮ್ಮ ಇದೇನಾಗಿದೆ ಅಂದ್ರೆ ನಮ್ಮ ದೇಶದಲ್ಲಿ, ಭಾರತ ದೇಶದಲ್ಲಿ ಇರೋ ಆಂಟಿವಿನಮ್ ಇದೆಯಲ್ಲ, ಆ ಆಂಟಿವಿನಮ್ನ ನಾವು ಮ್ಯಾನುಫ್ಯಾಕ್ಚರ್ ಮಾಡಿರೋದು ಮೇನ್ಲಿ ಈ ಬಿಗ್ 4 ಸ್ನೇಕ್ಸ್ ಅಂತ ಹೇಳ್ತೀವಿ. ಈ ಬಿಗ್ 4 ಸ್ನೇಕ್ಸ್ ನಮ್ಮ ಭಾರತ ದೇಶದಲ್ಲಿ ಕಚ್ಚಿದಾಗ ಮಾತ್ರ ಈ ಆಂಟಿವಿನಮ್ ಯೂಸ್ ಆಗುತ್ತೆ. ಇದು ಯಾಕಂತಂದ್ರೆ ನಮ್ಮ ದೇಶದಲ್ಲಿ ವರ್ಷಕ್ಕೆ ಸುಮಾರು ಜನ ಈ ಹಾವು ಕಡಿತದಿಂದ ಸಾವನ್ನಪ್ತಾರೆ. ಅದರಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ ಆಲ್ಮೋಸ್ಟ್ ಆಲ್ ಎಲ್ಲರೂ ಸಾಯೋದು ಈ 4 ಹಾವು ಕಚ್ಚಿದಾಗ. ಯಾವ್ದ್ಯಾವುದು? ಮೊದಲನೇದು ಕೋಬ್ರಾ, ಅಂದ್ರೆ ನಾಗರಾವು, ಸ್ಪೆಕ್ಟಕಲ್ ಕೋಬ್ರಾ ಅಂತೀವಿ. ಎರಡನೇದು ಕ್ರೈಟ್, ಕಾಮನ್ ಕ್ರೈಟ್, ಇದು ಕಡಂಬಳ ಅಥವಾ ಕಟ್ಟಾವ್ ಅಂತೀವಿ. ಮೂರನೇದು ರಜಲ್ ವೈಪರ್, ಇದು ಕೊಳಕು ಮಂಡಲ. 4ನೇದು ಸಾಸ್ಕೇಲ್ಡ್ ವೈಪರ್. ಸೊ ಸಾಸ್ಕೇಲ್ಡ್ ವೈಪರ್ ಯಾಕಂತಂದ್ರೆ ಅದು ನಿಮಗೆ ಅದು ನೆಲದಲ್ಲಿ ಓಡಾಡ್ಬೇಕಾದ್ರೆ, ಆ ಕಡೆ ಈ ಕಡೆ ಓಡಾಡ್ಬೇಕಾದ್ರೆ ಏನಾಗುತ್ತೆ, ಸ್ಕೇಲು ಈ ಇರುತ್ತಲ್ಲ, ಗರಗಸ ಅದರ ತರ ಇರುತ್ತೆ, ಅದು ಸೌಂಡ್ ಮಾಡ್ತಾ ಇರುತ್ತೆ. ಅದು ಹಿಂಗೆ ಮಾಡಿದಾಗ ಸೌಂಡ್ ಬರ್ತದೆ, ಸಾಸ್ಕೇಲ್ಡ್ ವೈಪರ್ ಅಂತೀವಿ. ಆ ಸಾಸ್ಕೇಲ್ಡ್ ವೈಪರ್ ಕಚ್ಚಿದಾಗ ಇದ್ರ ಜೊತೆ ಇನ್ನು 3 ಹೇಳಿದ್ನಲ್ಲ, 3 ಒಟ್ಟು 4, ಈ 4 ಕಚ್ಚಿದಾಗ ಮಾತ್ರ ಈ ಆಂಟಿ ಸ್ನೇಕ್ ವೆನಮ್ ಯೂಸ್ ಆಗುತ್ತೆ. ಯಾಕಂತಂದ್ರೆ ಆ ಆಂಟಿ ಸ್ನೇಕ್ ವೆನಮ್ ವಯಲ್ ಇರುತ್ತಲ್ಲ, ಅಂದ್ರೆ ಇಂಜೆಕ್ಷನ್ ಇರುತ್ತಲ್ಲ, ಅದರಲ್ಲಿ ಈ 4 ಹಾವುಗಳ ವಿಷನ ನ್ಯೂಟ್ರಲೈಸ್ ಮಾಡೋ ಶಕ್ತಿ ಇರೋದು ಆ ಆಂಟಿವಿನಮ್ ಅಲ್ಲಿ ಇರುತ್ತೆ. ಇನ್ನು ಯಾವುದೇ ಬೇರೆ ಯಾವುದೇ ವಿಷ ಇರೋ ಹಾವು ಕಚ್ಚಿದ್ರು ಈ ಆಂಟಿ ಸ್ನೇಕ್ ವೆನಮ್ ಯೂಸ್ ಆಗಲ್ಲ.
ಇಲ್ಲಿ ನಾವು ಗಮನಿಸಬೇಕಾದ ಏನಂತಂದ್ರೆ ಬೇರೆ ಹಾವುಗಳು ಕಚ್ಚಿ ಸಾವನ್ನಪ್ಪುವ ಸಂಖ್ಯೆ ಅತಿ ವಿರಳ, ತುಂಬಾ 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 ಕಮ್ಮಿ, ನೆಗ್ಲಿಜಿಬಲ್. ಬೇರೆ ಹಾವು ವಿಷಕಾರಿ ಹಾವುಗಳನ್ನ ಕಚ್ಚೋದಕ್ಕೆ ಈ ಆಂಟಿವಿನಮ್ನ ನಾವು ಮ್ಯಾನುಫ್ಯಾಕ್ಚರ್ ಮಾಡಿಲ್ಲ. ಯಾಕಂದ್ರೆ ಅದು ಯೂಸ್ ಆಗಲ್ಲ. ಯಾಕಂತಂದ್ರೆ ಆ ಹಾವುಗಳ ಕಚ್ಚೋ ಸಂಖ್ಯೆ ಕಮ್ಮಿ, ಕಚ್ಚಿದ್ರು ಸಾವನ್ನಪ್ಪೋ ಸಂಖ್ಯೆ ಕಮ್ಮಿ. ಸೊ ನಿಮ್ಗೆ ಗೊತ್ತಿರೋದೇ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಪಿಟ್ ವೈಪರ್ ಅಂತ ಇದೆ, ಅಪಟ ಹಾವುಗಳು. ಇಲ್ಲಿ ಸುಮಾರು ಕಚ್ಚದಾವೆ, 90% ಬೈಟು ಅಪಟ ಹಾವೆ. ಅದಕ್ಕೆ ಆ ಅಪಟ ಹಾವಿಂದ ಕಚ್ಚಿಸ್ಕೊಂಡವರು ಸಾಯೋ ಚಾನ್ಸಸ್ ತುಂಬಾ ಕಮ್ಮಿ. ನಾನು 22 ವರ್ಷದಿಂದ ಇಲ್ಲಿ ಸುಮಾರು ಕೇಸ್ ಟ್ರೀಟ್ಮೆಂಟ್ ಕೊಟ್ಟಿದ್ದೇನೆ. ಆ ಅಪಟ ಹಾವಿಂದ ಸತ್ತಿರೋರು ಒಬ್ಬನು ನಾನು ನೋಡಿಲ್ಲ. ಸೊ 22 ವರ್ಷದಲ್ಲಿ ಸಾಯಲ್ಲ. ಆದ್ರೆ ನಿಮ್ ಟ್ರೀಟ್ಮೆಂಟ್ ಮುಗಿದ್ಮೇಲೆ ಅವರಿಗೆ ಬೇರೆ ಯಾವ್ಯಾವ ಥರದ ತೊಂದರೆಗಳಾಗ್ತವೆ? ಅಪ್ಪಟೆ ಹಾವಲ್ಲಿ ಏನು ತೊಂದರೆಗಳು ಆಗಲ್ಲ. ರೇರ್ಲಿ ಅಂಪ್ನೋಸ್ಡ್ ಪಿಟ್ ವೈಪರ್ ಅಂತೀವಿ, ಅಂದ್ರೆ ಈ ತಗಡಪ್ಪಟೆ ತೌಡಪ್ಪಟೆ ಅಂತೀವಿ, ಸಿಗುತ್ತೆ. ಅದು ಆರೆಂಜ್ ಕಲರ್, ಸ್ವಲ್ಪ ಆರೆಂಜಿಶ್ ಇರುತ್ತೆ. ಅದು ಕಚ್ಚಿದಾಗ ಕೆಲವರಿಗೆ ರೀನಲ್ ಕಿಡ್ನಿ ಫೇಲ್ ಆಗುತ್ತೆ, ಬಟ್ ಅದು ಹಂಗೆ ರಿಕವರಿ ಆಗುತ್ತೆ. ಇದು ಈ ಪಿಟ್ ವೈಪರ್ ಅಂತ ಹೇಳಿದ್ನಲ್ಲ, ಸೊ ಇವೆಲ್ಲ ಕಚ್ಚಿದಾಗ್ಲೂ ಅದು ವಿಷ ಏರುತ್ತೆ, ವಿಷ ಬಾಡಿಗೆ ಹೋಗುತ್ತೆ, ಹೋಗಿ ಸಿಂಪ್ಟಮ್ಸ್ ಬರುತ್ತೆ, ಕಾಲು ಊತ ಬರುತ್ತೆ. ಇದು ವೈಪರ್ ಅಲ್ವಾ, ವೈಪರ್ ಅಂದ್ರೆ ಇಮೋಟಾಕ್ಸಿಕ್. ಕಾಲು ಊತ ಬರುತ್ತೆ, ಬೆರಳು ಊತ ಬರುತ್ತೆ, ಸ್ವಲ್ಪ ಕಪ್ಪು ಆಗುತ್ತೆ. ಆಮೇಲೆ ಕೆಲವು ಟೈಮ್ ಸ್ವಲ್ಪ ಬ್ಲೀಡಿಂಗ್ ಆಗ್ಬೋದು. ಆ ಟೆಸ್ಟ್ ಇರುತ್ತಲ್ಲ, ಹೇಳಿದ್ನಲ್ಲ ಟೆಸ್ಟ್ ಮಾಡ್ತೀವಿ 5 ml ಬ್ಲಡ್ ಅಂತ, ಅದು ಸಹ ಅದು ಪಾಸಿಟಿವ್ ಬರುತ್ತೆ. ಆದ್ರೂ ಸಹ ಇದಕ್ಕೆ ಆಂಟಿವೇನಮ್ ಯಾಕೆ ಕೊಡಲ್ಲ ಅಂತಂದ್ರೆ ಇದರಿಂದ ಡೆತ್ ಆಗೋ ಚಾನ್ಸಸ್ ಇಲ್ಲ. ಜಸ್ಟ್ ನೀವು ಊತ ಕಮ್ಮಿ ಆಗಕ್ಕೆ ಮಾತ್ರೆಗಳು, ಇಂಜೆಕ್ಷನ್ಗಳು, ನೋವಿಗೆ ಮಾತ್ರೆಗಳು, ಇಂಜೆಕ್ಷನ್ಗಳು, ಮತ್ತೆ ಅಬ್ಸರ್ವೇಷನ್, ಒಂದು ವಾರ 10 ದಿವಸ ಅಬ್ಸರ್ವೇಷನ್ ಮಾಡಿದ್ರೆ ಪೇಷಂಟ್ ವಿಲ್ ರಿಕವರ್ ಕಂಪ್ಲೀಟ್ಲಿ. ಅದಕ್ಕೋಸ್ಕರ ಈ ಪಿಟ್ ವೈಪರ್ಸು ಅಥವಾ ಮಲಬಾರ್ ಪಿಟ್ ವೈಪರ್, ನಮ್ಮ ವೆಸ್ಟರ್ನ್ ಘಾಟ್ಸ್ ಇರೋ ವೈಪರ್ಸ್ ಕಚ್ಚಿದಾಗ ಅದನ್ನ ನ್ಯೂಟ್ರಲೈಸ್ ಮಾಡೋದಕ್ಕೆ ಆಂಟಿಸ್ನೇಕ್ಲಿನಮ್ ಅಗತ್ಯ ಇಲ್ಲ. ಯಾಕಂದ್ರೆ ಆಲ್ಮೋಸ್ಟ್ 0 ಡೆತ್, ಕಂಪ್ಲೀಟ್ಲಿ ರಿಕವರ್. ಈಗ V4 ಕಚ್ಚಿಸ್ಕೊಂಡವ್ರು ಇದ್ದಾರೆ, ಅವ್ರಿಗೆ ನೀವು ಟ್ರೀಟ್ಮೆಂಟ್ ಕೊಟ್ರಿ, ಅದಾದ್ಮೇಲೆ ಅವರಿಗೆ ಯಾವ್ದಾದ್ರು ತೊಂದರೆಗಳು ಬಾಕಿ ಉಳಿದಿರ್ತಾವ? ನ್ಯೂರೋಟಾಕ್ಸಿಕ್ ಅಲ್ಲಿ ಆಗಲ್ಲ. ನ್ಯೂರೋಟಾಕ್ಸಿಕ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ರಿಕವರಿ ನಿಮ್ಗೆ ಕಂಪ್ಲೀಟ್ ಒಂದು ಅಥವಾ 2 ದಿವಸದಲ್ಲಿ. ಈ ನಾಗರಾವು ಅಥವಾ ಕ್ರೇಟ್ ಅಂತ ಹೇಳಿದ್ನಲ್ಲ, ಕಾಮನ್ ಕ್ರೇಟ್, ಅದು ಕಚ್ಚಿದ್ರೆ ರಿಕವರಿ ಕಂಪ್ಲೀಟ್ ಆಗ್ಬಿಡ್ತಾರೆ. ಕೆಲವು ಜನ ವೆಂಟಿಲೇಟರ್ಗೆ ಹೋಗ್ತಾರೆ, ವೆಂಟಿಲೇಟರ್ ಮೇಲೆ ಹಾಕ್ಬೇಕಾಗುತ್ತೆ. ವೆಂಟಿಲೇಟರ್ ಯಾಕಂದ್ರೆ ಉಸಿರಾಟಕ್ಕೆ ತೊಂದರೆ ಆಗುತ್ತೆ, ನರಕ್ಕೆ, ಉಸಿರಾಟದ ಮಸಲ್ಗೆ ಸಪ್ಲೈ ಆಗೋ ನರ ಪ್ರಾಬ್ಲಮ್ ಆಗುತ್ತೆ. ಸೊ ಅದು ಏನಾಗುತ್ತೆ, ವೆಂಟಿಲೇಟರ್ಗೆ ಹಾಕ್ತಾರೆ. ಆ ವೆಂಟಿಲೇಟರ್ ಅಲ್ಲಿ ಒಂದು 3-4 ದಿನ ICU ನಲ್ಲಿ ಇದ್ದಾಗ ಅದೇನಾಗುತ್ತೆ, ಸ್ವಲ್ಪ ಕಾಂಪ್ಲಿಕೇಶನ್ ಆಗೋ ಚಾನ್ಸ್ ಇರುತ್ತೆ. ಆ ಟ್ಯೂಬ್ ಹಾಕಿರ್ತಾರೆ ವೆಂಟಿಲೇಟರ್, ಆಮೇಲೆ ಸ್ವಲ್ಪ ವೆಂಟಿಲೇಟರ್ ಅವನು ವೆಂಟಿಲೇಟರ್ ಇಂದ ಉಸಿರಾಡ್ತಾ ಇರುತ್ತೆ ಶ್ವಾಸಕೋಶಗಳು, ಅವಾಗ ಒಂದ್ ಸ್ವಲ್ಪ ಇರುತ್ತೆ. ಸ್ವಲ್ಪ ದಿನ ಅವನಿಗೆ ಕೆಮ್ಮು ಬರೋದು, ಒಂದ್ ಸ್ವಲ್ಪ ವೀಕ್ನೆಸ್ ಇರೋದೆಲ್ಲ ಆಗುತ್ತೆ. ಆದ್ರೆ ಈ ಕೊಳಕು ಇರುತ್ತಲ್ಲ, ಕೊಳಕು ಕಚ್ಚಿರೋದು ಅವ್ರಿಗೇನಾಗುತ್ತೆ, ನಿಮ್ಗೆ ಟ್ರೀಟ್ಮೆಂಟ್ ಸರಿಯಾಗಿ ಕೊಡ್ಲಿಲ್ಲ, ಅಥವಾ ಅವ್ನು ಬೇಗ ಬರ್ಲಿಲ್ಲ, ಅಥವಾ ಇರೋದು ವೀನಮ್ ಜಾಸ್ತಿ ಕ್ವಾಂಟಿಟಿ ಕಚ್ಚಿದೆ ಅಂದಾಗ ಸ್ವಲ್ಪ ಕಾಂಪ್ಲಿಕೇಶನ್. ನಾವು ವೀನಮ್ನ ತೆಗಿಬೇಕಲ್ಲ, ನ್ಯೂಟ್ರಲೈಸ್ ಮಾಡೋದಕ್ಕೆ ಆಂಟಿಸ್ನೇಕ್ಲಿನಮ್ ಕೊಟ್ಟರು ಸಹ ಕೆಲವು ಟೈಮು ಅವನು ಬೆರಳು ಹೋಗ್ಬೋದು, ಕಾಲು ಕಟ್ಟಾಗ್ಬೋದು, ಕೈ ಕಟ್ಟಾಗ್ಬೋದು, ಕಿಡ್ನಿ ಫೇಲ್ ಆಗೋ ಚಾನ್ಸ್ ಇರುತ್ತೆ. ಕಿಡ್ನಿ ಫೇಲ್ ಆದಾಗ ಏನಾಗುತ್ತೆ, ಸುಮಾರು ದಿನ ಅವನು ಡಯಾಲಿಸಿಸ್ ಮಾಡಿಸ್ಕೋಬೇಕಾಗುತ್ತೆ. ಕೆಲವು ಟೈಮ್ ಲೈಫ್ ಲಾಂಗ್ ಮಾಡಿಸ್ಕೋಬೇಕು, ಕೆಲವು ಟೈಮ್ ವರ್ಷಗಟ್ಟಲೆ, ತಿಂಗಳಗಟ್ಟಲೆ ಅವನು ಡಯಾಲಿಸಿಸ್ ಮಾಡಿಸ್ಕೋಬೇಕು. ಸೊ ಆಂಟಿಸ್ನೇಕ್ಲಿನಮ್ ಕೊಡೋದ್ರಿಂದ ನಿಮಗೆ ಆಲ್ಮೋಸ್ಟ್ ನಾರ್ಮಲ್ ಲೈಫ್ನ ಲೀಡ್ ಮಾಡ್ಬೋದು, ಅಂದರೆ ರಿಕವರಿ ಆದಮೇಲೆ. ವೆರಿ ರೇರ್ಲಿ ಸಮ್ ಪೀಪಲ್ ಹೇಳಿದ್ನಲ್ಲ ಡಯಾಲಿಸಿಸ್ ಮಾಡಿಸ್ಕೋಬೇಕಾಗುತ್ತೆ ಅವಾಗ. ಮತ್ತು ಲಂಗ್ಸ್ ವೆಂಟಿಲೇಟರ್ ಮಾಡಿರೋದ್ರಿಂದ ಸ್ವಲ್ಪ ಕೆಲವು ಟೈಮ್ ಈ ಕೆಮ್ಮು ಬರೋದು, ಸ್ವಲ್ಪ ಸ್ಟಿಫ್ನೆಸ್ ಬರೋದು, ಉಸಿರಾಡಕ್ಕೆ ಕಷ್ಟ ಆಗೋದು, ಸ್ವಲ್ಪ ದೂರ ನಡೆಯೋದಕ್ಕೆ ಪ್ರಾಬ್ಲಮ್ ಆಗ್ಬೋದು, ಅವೆಲ್ಲ ಆಗ್ಬೋದು. ಅದೆಲ್ಲ ವಿಷದಿಂದ ಅಲ್ಲ, ಈ ವೆಂಟಿಲೇಟರ್ ಮತ್ತು ICU ಕೇರ್ ಇರುತ್ತಲ್ಲ, ಸೊ ಅದಕ್ಕೆ ಸ್ವಲ್ಪ ಜಾಸ್ತಿ ಡ್ಯೂರೇಷನ್ ಆದಾಗ ಸ್ವಲ್ಪ ಎಫೆಕ್ಟ್ ಆಗುತ್ತೆ. ಈ ಔಷಧಿ ಎಲ್ಲ ಕಡೆಗೂ ಸಿಗುತ್ತಾ? ಎಲ್ಲ ಪ್ರೈವೇಟು ಮತ್ತು ಗೌರ್ಮೆಂಟ್ ಹಾಸ್ಪಿಟಲ್ ಎಲ್ಲ ಕಡೆನೂ ಸಿಗುತ್ತೆ. ಸಿಗಲೇಬೇಕು ಅಂತ ಹೇಳಿ ಎಲ್ಲ ಕಡೆಯಿಂದನೂ ನಮಗೆ ಅಂದರೆ ಒಂದು ಈ ಕಾನೂನು ಮಾಡಿದ್ದಾರೆ, ಎಲ್ಲರೂ ಸ್ಟೋರ್ ಮಾಡ್ಕೊಂಡಿದ್ದಾರೆ. ಎಲ್ಲರೂ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬರಲ್ಲ, ಕೆಲವರು ತುಂಬ ಜನ ಪ್ರೈವೇಟ್ಗೆ ಹೋಗ್ತಾರೆ. ಪ್ರೈವೇಟಲ್ಲೂ ಸಹ ಇದನ್ನ ಸ್ಟೋರ್ ಮಾಡ್ಕೊಂಡಿರ್ತಾರೆ, ಸ್ಟಾಕ್ ಮಾಡ್ಕೊಂಡಿರ್ತಾರೆ. ನಿಮಗೆ ಹೆಚ್ಚಾಗಿ ಈ ತರಹದ ಪೇಷಂಟ್ಗಳು, ಹಾವು ಕಚ್ಚಿಸ್ಕೊಂಡವರು ಹಗಲೊತ್ತು ಬರ್ತಾರ ಅಥವಾ ರಾತ್ರಿ ಹೆಚ್ಚಿರುತ್ತಾ? ಅದು ಈ ಹಾವುಗಳು ಏನಾಗ್ತಿದೆ ಅಂತಂದ್ರೆ ಅವಳ ಬಿಹೇವಿಯರ್ ಇಂಪಾರ್ಟೆಂಟ್. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್, ಈಗ ನೈಟ್ ಆಕ್ಟಿವ್ ಇರೋ ಹಾವುಗಳು ಏನಂತಂದ್ರೆ ಪಿಟ್ ವೈಪರ್, ಅಪಟೆ ಹಾವುಗಳು, ಮತ್ತೆ ಕಡಂಬಳ, ಕಾಮನ್ ಕ್ರೇಟ್. ಸೊ ಈ ರಾತ್ರಿ ಹೊತ್ತು ಕೇಸ್ ಬರೋದು ಇವೆ. ಇವು ಯಾಕೆ ಬರುತ್ತೆ ಅಂದ್ರೆ ರಾತ್ರಿ ಹೊತ್ತು ಈ ಕಡಂಬಳ ಇದೆಯಲ್ಲ, ಕ್ರೇಟು, ಅದು ಈ ಮನೆಗಳ ಹತ್ರ ಜಾಸ್ತಿ ವಾಸಿಸ್ತಾ ಇರುತ್ತೆ, ವೆರಿ ಕ್ಲೋಸ್ ಟು ಹೌಸ್. ಸೊ ಮನೆಗಳ ಹತ್ರನೇ ಓಡಾಡ್ತಾ ಇರುತ್ತೆ ಇದು. ಈ ಇಲಿಗಳನ್ನ, ಸಣ್ಣ ಸಣ್ಣ ಹಲ್ಲಿಗಳು, ಆಮೇಲೆ ಸಣ್ಣ ಸಣ್ಣ ಹಾವುಗಳು, ಬೇರೆ ಹಾವುಗಳು ಇರ್ತವೆ, ಅವನ್ನೆಲ್ಲ ಹುಡ್ಕೊಂಡು ಓಡಾಡ್ತಾ ಇರುತ್ತೆ. ರಾತ್ರಿ ಹೊತ್ತು ಈ ಕಾಮನ್ ಕ್ರೈಟು ಅಥವಾ ಕಡಂಬಳ ಬರೋ ಕೇಸಸ್ ಜಾಸ್ತಿ. ಈ ವೈಪರ್ ಅಷ್ಟೇ, ವೈಪರ್ ಅಂದ್ರೆ ಪಿಟ್ ವೈಪರ್ ಅಂತೀವಿ,
ಇಲ್ಲಿ ಮಲಬಾರ್ ಪಿಟ್ ವೈಪರ್ ಮತ್ತೆ ಹಂಪ್ನೋಸರ್ ಅಂತ ಈ ವೆಸ್ಟರ್ನ್ ಘಾಟ್ಸ್. ಇವು ರಾತ್ರಿ ಹೊತ್ತೆ ಈ ಕಪ್ಪೆಗಳು ಮತ್ತೆ ಈ ಇಲಿಗಳು ಅಥವಾ ಸಣ್ಣ ಸಣ್ಣ ಹಾವುಗಳನ್ನ ಹುಡ್ಕೊಂಡು ಓಡಾಡ್ತಾ ಇರುತ್ತೆ. ಸೊ ಇವು ಸಹ ನೀರಿರೋ ಜಾಗದಲ್ಲಿ, ಮನೆ ಸುತ್ತಮುತ್ತಲು ತೋಟ ಇರುತ್ತಲ್ಲ ಅಲ್ಲೆಲ್ಲ ಇರುತ್ತೆ. ಯಾವಾಗ ಈ ಮನುಷ್ಯರು ಯೂರಿನಲ್ಸ್ಗೆ ಅಥವಾ ಇದಕ್ಕೆ ಹೊರಗಡೆ ಏನಾದ್ರೂ ಕೆಲಸಕ್ಕೆ ಅಥವಾ ವಾಕಿಂಗ್ ಹೋಗ್ತಾರಲ್ಲ ಊಟ ಆದ್ಮೇಲೆ, ಆ ಟೈಮಲ್ಲಿ ಕಚ್ಚೋ ಚಾನ್ಸಸ್ ಜಾಸ್ತಿ. 2 ಹಾವುಗಳು ರಾತ್ರಿ ಕಚ್ಚಿಸ್ಕೊಂಡ್ ಬರ್ತವೆ. ಹಗಲೊತ್ತು ಈ ನಾಗರಾವ್ ಜಾಸ್ತಿ, ಆಮೇಲೆ ಈ ಕೊಳಕ್ ಮಂಡಲಗಳು ಹಗಲೊತ್ತೆ ಜಾಸ್ತಿ. ಹಗಲೊತ್ತು ಯಾಕಂತಂದ್ರೆ ಎಸ್ಪೆಷಲಿ ನಿಮಗೆ ಹೀಟ್ ಜಾಸ್ತಿ ಇರುತ್ತಲ್ಲ, ಹ್ಯೂಮಿಡಿಟಿ ಜಾಸ್ತಿ ಇದ್ದಾಗ ಅಥವಾ ಬಿಸಿಲು ಜಾಸ್ತಿ ಇದ್ದಾಗ ಏನಾಗುತ್ತೆ, ಆ ಬಿಸಿಲು ಜಾಸ್ತಿ ಇದ್ದಾಗ ಒಂದತ್ರ ಕುತ್ಕೊಳಕ್ ಆಗಲ್ಲ, ಅವಕ್ಕೆ ಓಡಾಡ್ತಾ ಇರ್ಬೇಕು ಸ್ವಲ್ಪ, ಅಂದ್ರೆ ಆ ಕಡೆ ಈ ಕಡೆ ತಪ್ಪಿಸ್ಕೊಳಕ್ ಓಡಾಡ್ತಾ ಇರುತ್ತೆ. ಆ ಟೈಮಲ್ಲಿ ಏನಾದ್ರೂ ಆಕ್ಸಿಡೆಂಟಲ್ ಆಗಿ ಮನುಷ್ಯ ಹೋದಾಗ ಅವು ಕಚ್ಚುತ್ತೆ. ಇದು ವೆರಿ ಇಂಪಾರ್ಟೆಂಟ್. ಈ ಪಿಟ್ ವೈಪರ್ಗಳು ಹಗಲೊತ್ತೆ ಕಚ್ಚುತ್ತೆ. ಯಾಕಂತಂದ್ರೆ ಹಗಲೊತ್ತು ಕೆಲಸ ಮಾಡಕ್ ಹೋಗ್ತಾರಲ್ಲ, ಈ ಕಾಫಿ ತೋಟ ಮತ್ತೆ ಈ ದರ್ಗು ಅಥವಾ ಇದ್ರಲ್ಲೆಲ್ಲ ಏನಾದ್ರು ತೋಟದಲ್ಲಿ ಇದು ಕೆಲಸ ಮಾಡಕ್ ಹೋದಾಗ ಡಿಸ್ಟರ್ಬ್ ಆದಾಗ ಅವು ರೆಸ್ಟ್ ಮಾಡ್ತಾ ಇರುತ್ತೆ ಹಗಲೊತ್ತು. ಬಟ್ ಡಿಸ್ಟರ್ಬ್ ಆದಾಗ ಅವು ಕಚ್ಚುತ್ತೆ. ಈ ತರ ನಮ್ಮ ಹತ್ರ ಬರೋ ಚಾನ್ಸಸ್ ಜಾಸ್ತಿ. ಈ ಹಾವು ನಾಲ್ಗೆ ತೆಗೆಯುತ್ತೆ, ಯಾಕೆ? ಮತ್ತು ಅದು ಇಂಥ ಕಡೆಗೆ ತನ್ನ ಆಹಾರ ಇದೆ ಅನ್ನೋದನ್ನ ಹೆಂಗ್ ಪತ್ತೆ ಹಚ್ಚುತ್ತದು? ಈ ಹಾವು ತನ್ನ ಆಹಾರವನ್ನು ಹುಡುಕೋದಿಕ್ಕೆ ಒಂದು 4-5 ವಿಧದಲ್ಲಿ ಪ್ರಯತ್ನ ಮಾಡುತ್ತೆ. ಅದ್ರಲ್ಲಿ ಮುಖ್ಯವಾಗಿ ಏನಾಗುತ್ತೆ ಅಂದ್ರೆ, ಮೊದಲನೇದು ನಾಲಿಗೆ. ನಾಲಿಗೆ ಏನಿದೆ ಅಂತಂದ್ರೆ, ಅದು ನಾಲಿಗೆ ನೀವು ನೋಡಿರ್ಬೋದು, ಹಾವು ಪದೇ ಪದೇ ನಾಲಿಗೆ ಆಚೆ ಹಾಕಿ ಇದು ಮಾಡ್ತಾ ಇರುತ್ತೆ, ಅಂದ್ರೆ ಅಲ್ಲಾಡಿಸ್ತಾ ಇರುತ್ತೆ. ಇದು ಏನ್ ಮಾಡುತ್ತೆ ಅಂತಂದ್ರೆ, ತನ್ನ ಸುತ್ತಲೂ ಇರೋ ಅದು ಪ್ರೇ ಇರುತ್ತಲ್ಲ, ಇಲಿ ಇರ್ಬೋದು, ಹಲ್ಲಿಗಳು ಇರ್ಬೋದು, ಸಣ್ಣ ಸಣ್ಣ ಹಾವುಗಳು ಇರ್ಬೋದು, ಇದನ್ನ ಏನಾಗುತ್ತೆ, ಅದು ಈ ಪಾರ್ಟಿಕಲ್ಸ್ನ ಅದನ್ನ ಸೆನ್ಸ್ ಮಾಡ್ತಾ ಇರುತ್ತೆ. ಅಂದ್ರೆ ಅಷ್ಟು ದೂರದಲ್ಲಿ ಅಲ್ಲಿ ಇಲಿ ಇದೆ ಅಂತಂದ್ರೆ ಏನಾಗುತ್ತೆ, ಇಲ್ಲಿಂದ ಇಲಿ ಹಿಂಗ್ ಹೋಗುತ್ತೆ. ಹೋದಾಗ ಏನಾಗುತ್ತೆ, ಆ ಇಲಿ ಕೆಲವು ಆ ದೇಹದಿಂದ ಕೆಲವು ಪಾರ್ಟಿಕಲ್ಸ್ನ ಬಿಟ್ಕೊಂಡು ಹೋಗಿರುತ್ತೆ. ಅಂದ್ರೆ ಫೆರೋಮೋನ್ಸ್ ಇರಬಹುದು ಅಥವಾ ಸ್ವಲ್ಪ ಡಿಸ್ಟರ್ಬ್ ಮಾಡ್ತಾ ಹೋಗಿರುತ್ತೆ ಅಲ್ಲಿ. ಈ ನಾಲಿಗೆ ಇದು ಮಾಡೋದ್ರಿಂದ ಏನಾಗುತ್ತೆ, ಆ ಪಾರ್ಟಿಕಲ್ಸ್ನ ಅದು ಏರಲ್ಲಿ ಸೆನ್ಸ್ ಮಾಡುತ್ತೆ. ಸೆನ್ಸ್ ಮಾಡ್ಬಿಟ್ಟು ಆ ನಾಲಿಗೆನ ಏನ್ ಮಾಡುತ್ತೆ, ಬಾಯಲ್ಲಿರೋ ಜಾಕೋಬ್ಸೇನ್ ಆರ್ಗನ್ ಅಂತ ಒಂದಿರುತ್ತೆ ನಾಲಿಗೆ, ನಮ್ಗೆ ಮೇಲ್ಗಡೆ ಪೆಲೆಟ್ ಅಂತೀವಿ, ಕಿರು ನಾಲಿಗೆ ಅಂತೀವಲ್ಲ, ಅದ್ರ ಮೇಲೆ ಅದೇ ತರನೇ ಅಲ್ಲಿಗೆ ಹಿಂಗೆ ಆ ನಾಲಿಗೆನ ಅಲ್ಲಿಗೆ ಟಚ್ ಮಾಡುತ್ತೆ. ಟಚ್ ಮಾಡಿದಾಗ ಏನಾಗುತ್ತೆ, ಅದು ಇನ್ಫಾರ್ಮೇಶನ್ ಮೆದುಳಿಗೆ ಹೋಗುತ್ತೆ. ಮೆದುಳಿಗೆ ಹೋಗಿ ಏನಾಗುತ್ತೆ, ಇದು ಆಹಾರ, ಇದು ನನ್ನ ಆಹಾರ ಅಂತ ಅದು ಮೆದುಳು ಡೈರೆಕ್ಷನ್ ಕೊಡುತ್ತೆ. ಅವಾಗ ಏನಾಗುತ್ತೆ, ಈ ಎಲ್ಲಿದೆಯಲ್ಲ ಅದು ಡಿಸ್ಟೆನ್ಸ್ನ ಕ್ಯಾಲ್ಕುಲೇಟ್ ಮಾಡುತ್ತೆ ಆ ಬ್ರೈನ್, ಅಲ್ಲಿಗೆ ಈ ಹಾವು ಮೂವ್ ಆಗುತ್ತೆ. ಇದು ನಾಲಿಗೆಯಿಂದ ಒಂದು ಸೆನ್ಸ್ ಮಾಡ್ಬಿಟ್ಟು ಆಹಾರನ ಹುಡ್ಕೋ ಪದ್ಧತಿ. ವಾಸನೆಯಿಂದ ಕಂಡುಹಿಡಿಯುತ್ತಾ? ವಾಸನೆಯಿಂದ ಇರುತ್ತೆ. ವಾಸನೆ ಏನಾಗುತ್ತೆ ಅಂತಂದ್ರೆ, ಈಗ ನಾಲಿಗೆ ನಾವೇನಕ್ಕೆ ಯೂಸ್ ಮಾಡ್ತೀವಿ ಹೇಳಿ, ನಾಲಿಗೆನ ನಾವು ಟೇಸ್ಟ್ ಯೂಸ್ ಮಾಡ್ತೀವಿ. ಏನಂತಂದ್ರೆ ಇದು ಸಿಹಿನ, ಉಪ್ಪ, ಖಾರನ ಅಂತ. ಆದ್ರೆ ಅವು ನಾಲಿಗೆನ ಏನ್ ಮಾಡುತ್ತೆ, ನಾಲಿಗೆನ ಅದು ವಾಸನೆಗೆ ಯೂಸ್ ಮಾಡುತ್ತೆ. ಸೊ ನಾವು ಮೂಗು ವಾಸನೆ ಯೂಸ್ ಮಾಡ್ತೀವಲ್ಲ, ಅದೇ ತರನೇ ಹಾವು ಈ ನಾಲಿಗೆನ ವಾಸನೆ ತರ ಯೂಸ್ ಮಾಡುತ್ತೆ. ಅಂದ್ರೆ ಈಗ ನಾವು ದೂರದಲ್ಲಿ ಒಗ್ಗರಣೆ ಆಗ್ತಾ ಇದ್ರೆ ಸ್ವಲ್ಪ ದೂರದಲ್ಲಿ ನಮ್ಗೆ ಮೂಗಲ್ಲಿ ಗೊತ್ತಾಗುತ್ತೆ. ಅದೇ ರೀತಿನೇ ದೂರದಲ್ಲಿ ಆಹಾರ ಇದೆ ಅಂತಂದ್ರೆ ಅಲ್ಲಿಂದ ಪಾರ್ಟಿಕಲ್ಸ್, ಏರ್ ಪಾರ್ಟಿಕಲ್ಸ್ ಬರ್ತಾ ಇರುತ್ತೆ. ಅದನ್ನ ಈ ನಾಲಿಗೆ ಸೆನ್ಸ್ ಮಾಡುತ್ತೆ. ಸೆನ್ಸ್ ಮಾಡ್ಬಿಟ್ಟು ಇದು ಇಲಿ, ಅದು ನನ್ನ ಆಹಾರ ಅಂದ್ಬಿಟ್ಟು ಆ ಡೈರೆಕ್ಷನ್ ಮೂವ್ ಆಗುತ್ತೆ. ಇಲ್ಲ ಅಲ್ಲಿ ಹೋದಾಗ ಅದು ಓಡೋಗಿರುತ್ತೆ ಅನ್ಕೊಳ್ಳಿ, ಅರ್ಥ ಆಯ್ತಾ, ಇಲ್ಲಿ ಓಡೋಗಿರುತ್ತೆ ಆ ಜಾಗ ಬಿಟ್ಟು. ಅಗೈನ್ ಅಲ್ಲಿಂದ ಆ ಒಂದು ಪಾರ್ಟಿಕಲ್ಸ್ನ ಅದು ಬಿಟ್ಟಿರುತ್ತೆ ಲೈನಲ್ಲಿ. ಸೊ ಆ ಪಾರ್ಟಿಕಲ್ಸ್ನ ಸೆನ್ಸ್ ಮಾಡಿಕೊಂಡು ಇದು ಹಾವು ಹೋಗುತ್ತೆ. ಫುಲ್ ಎಲ್ಲವರೆಗೂ ಅಂತಂದ್ರೆ ಆ ಇಲಿನ ಇದೇವರೆಗೂ ಹೋಗ್ತಾನೆ ಇರುತ್ತೆ. ಇದು ಒಂದು ರೀತಿ ಇದನ್ನ ಬೇಟೆ ಆಡೋದು. ಇನ್ನೊಂದು ಯಾವ ರೀತಿ ಅಂತಂದ್ರೆ, ಇದು ಪಿಟ್ ಅಂತ ಇರುತ್ತೆ ಅವುಗಳಿಗೆ, ಪಿಟ್ ವೈಪರ್ ಅಂತ ನಾವು ಕರಿತೀವಿ. ಈ ಮಲೆನಾಡಲ್ಲಿ ಸಿಗೋ ವೈಪರ್ಗಳೇ ಪಿಟ್ ವೈಪರ್. ಗುಳಿ ಹೆಬ್ಬಾವಿರುತ್ತೆ. ಆಮೇಲೆ ಈ ಪಿಟ್ ವೈಪರ್ಸ್ ಇರುತ್ತೆ. ಇದು ಏನ್ ಕೆಲಸ ಮಾಡ್ತಾನೆ ಅಂದ್ರೆ, ಥರ್ಮಲ್ ರೇಡಿಯೇಷನ್ ಅಂತ ಹೇಳ್ತೀವಿ. ಅಂದ್ರೆ ಈಗ ಹಾವು ಇಲ್ಲಿದೆ, ಅಷ್ಟು ದೂರದಲ್ಲಿ ಒಂದು ಏನು ಇಲಿ ಇದೆ, 1 ಮೀಟರ್ 2 ಮೀಟರ್ ಇಲಿ ಇದೆ. ಈ ಪಿಟ್ ಏನ್ ಮಾಡುತ್ತೆ, ಈ ಪಿಟ್ಟು ಆ ಆಕಾರನ ಏನ್ ಮಾಡುತ್ತೆ, ಥರ್ಮಲ್ ಯಾವುದು ಇದು ವಾರಮ್ ಬ್ಲಡೆಡ್ ಅಂತ. ಅಂದ್ರೆ ನಿಮ್ಗೆ ಬಿಸಿ ರಕ್ತ ಪ್ರಾಣಿಗಳು ಮಾತ್ರ ಇದು ಪಿಟ್ಟನ್ನ ಸೆನ್ಸ್ ಮಾಡೋದು. ಅಂದ್ರೆ ಇಲಿಗಳು ಈ ಕಟ್ಟಿಗೆ ಅಥವಾ ಇದಿದ್ರೆ, ಈ ಬೇರೆ ಹಾವು ಕೋಲ್ಡ್ ಬ್ಲಡೆಡ್ ಆಯ್ತಾ, ಶೀತ ರಕ್ತ ಪ್ರಾಣಿ. ಬೇರೆ ಹಾವನ್ನ ಈ ಪಿಟ್ಟು ಸೆನ್ಸ್ ಮಾಡಲ್ಲ. ಅದೇ ಬಿಸಿ ರಕ್ತ ಪ್ರಾಣಿಗಳು ಅಂತ ಹೇಳ್ತೀವಿ. ಅಂದ್ರೆ ಮ್ಯಾಮಲ್ಸ್ ಅಂದ್ರೆ ಇಲಿಗಳು, ಇದು ಏನಂತಾರೆ ಮನುಷ್ಯ, ಆಮೇಲೆ ಹಲ್ಲಿಗಳು, ಆಮೇಲೆ ಇವೆಲ್ಲ ನಿಮ್ಗೆ ಇದು ಬಿಸಿ ರಕ್ತ ಪ್ರಾಣಿಗಳು. ಪಕ್ಷಿ ಆಯ್ತಾ, ಪಕ್ಷಿಗಳು ಸಣ್ಣ ಸಣ್ಣ ಪಕ್ಷಿ ಮರಿಗಳು, ಇವೆಲ್ಲ ಬಿಸಿ ರಕ್ತ ಪ್ರಾಣಿಗಳು. ಇದೇನ್ ಮಾಡುತ್ತೆ, ಆ ಪಿಟ್ ಮೂಲಕ ಆ ಸೈಜ್ನ ಅದು ಏನ್ ಮಾಡುತ್ತೆ, ಥರ್ಮಲ್ ರೇಡಿಯೇಷನ್ ಪ್ರಕಾರ ಆಕಾರನ ಅದು ಪಿಟ್ ಸೆನ್ಸ್ ಮಾಡುತ್ತೆ. ಸೆನ್ಸ್ ಮಾಡಿ ಈ ಸೈಜು, ಪಕ್ಷಿ ಮರಿ ಇಷ್ಟು ಸೈಜ್ ಇದೆ, ಇದು ನಾನು ತಿನ್ಬೋದು. ಇಲಿ ಇಷ್ಟು ಸೈಜ್ ಇದೆ, ನಾನು ತಿನ್ಬೋದು. ಆದ್ರೆ ಮನುಷ್ಯ ದೊಡ್ಡ ಸೈಜ್, ಅದು ರೇಡಿಯೇಷನ್, ಥರ್ಮಲ್ ರೇಡಿಯೇಷನ್ ಬಂದ್ಬಿಡುತ್ತೆ ಅದು ಪಿಟ್ಟಿಂದ ಮೆದುಳಿಗೆ. ಸೊ ಇದು ನಾನು ತಿನ್ನೋಕ್ಕಾಗಲ್ಲ, ಸೈಡ್ಗೆ ಹೋಗುತ್ತೆ. ಅದೇ ಪಕ್ಷಿ, ಇಲಿ ನಾನು ತಿನ್ಬೋದು ಅನ್ನೋದಕ್ಕೆ ಆ ಡೈರೆಕ್ಷನ್ ಹೋಗಿ ಅದು ಹಿಡಿಯುತ್ತೆ.
ಹಾವಿಗೆ ಕಣ್ಣು ಕಾಣಿಸುತ್ತಾ ಕಾಣಿಸಲ್ವಾ ಡಾಕ್ಟ್ರೆ? ಕಣ್ಣು ಕಾಣಿಸಲ್ಲ ಅಂತ ಹೇಳಂಗಿಲ್ಲ, ಇಟ್ ಇಸ್ ಅ ಪೂರ್ ವಿಷನ್ ಅಂತ ಹೇಳ್ತೀವಿ. ವಿಷನ್ ಈಸ್ ಪೂರ್. ಸೊ ಅಂದ್ರೆ ವಿಷನ್ ಬೇರೆ ಬೇರೆ ಪ್ರಾಣಿಗಳಷ್ಟು ಬೇರೆ ಜೀವಿಗಳಷ್ಟು ಇದು ಕ್ಲಿಯರ್ ಕಟ್ ಇಲ್ಲ, ಬಟ್ ವಿಷನ್ ಡೆಫಿನೆಟ್ಲಿ ಕಾಣುತ್ತೆ. ವಿಷನ್ ಇಂದ ಅದು ಆಹಾರ ಹುಡುಕೋದು ಕಮ್ಮಿ. ಇನ್ನೊಂದು ಯಾವ್ದಂತಂದ್ರೆ ಇನ್ನೊಂದು ವೈಬ್ರೇಷನ್ ಅಂತ ಇರುತ್ತೆ. ಸೊ ವೈಬ್ರೇಷನ್ ಮೂಲಕ ಅದು ಹಾವು ತನ್ನ ಆಹಾರನ ಹುಡುಕುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಬಂಡೆ ಮೇಲೆ ಹಾವು ಕೂತಿದೆ, ಈ ಕೆಳಗಡೆ ಒಂದು ಇಲಿ ಇದೆ, ಇದು ಗೊತ್ತಿಲ್ಲ, ಅಂದ್ರೆ ಸೆನ್ಸ್ ಮಾಡ್ಬೋದು, ಬಟ್ ಸೆನ್ಸ್ ಮಾಡೋದಕ್ಕೆ ಬಡ್ಡೆ ಅಡ್ಡ ಇದೆ, ಸ್ವಲ್ಪ ಏನು ಅದೆಲ್ಲ ಮೂವ್ ಆಗಿಲ್ಲ, ಅಂದ್ರೆ ಇಲಿ ಅಲ್ಲೇ ಕೂತಿದೆ. ಅಕಸ್ಮಾತ್ ಏನಾದ್ರೂ ಆ ಇಲಿ ಸ್ವಲ್ಪ ಈ ಮೂವ್ ಆಯ್ತು ಅಂತಂದ್ರೆ ವೈಬ್ರೇಷನ್ ಅದು ಪಿಕ್ ಮಾಡುತ್ತೆ. ಅಂದ್ರೆ ಆ ವೈಬ್ರೇಷನ್ ಇರುತ್ತಲ್ಲ, ಚರ ಸೌಂಡ್ ವೈಬ್ರೇಷನ್, ಅದನ್ನ ಇದು ಪಿಕ್ ಮಾಡುತ್ತೆ. ಮತ್ತೆ ಇಲ್ಲಿ ಹಾವಿದೆ, ಅಲ್ಲಿ ಇಲಿ ಇದೆ, ಅಲ್ಲಿ ಇಲಿ ಹಿಂಗ್ ಮೂವ್ ಆಯ್ತು ಅಂತಂದ್ರೆ ಅದೇನಾಗುತ್ತೆ, ಆ ವೈಬ್ರೇಷನ್ ಇದನ್ನ ಪಿಕ್ ಮಾಡುತ್ತೆ, ಆವಾಗ ಡೆಫಿನೆಟ್ಲಿ ಮೂವ್ ಆಗುತ್ತೆ. ಇದು ಯಾವಾಗ ಕೆಲಸ ಮಾಡುತ್ತೆ ಅಂತಂದ್ರೆ, ಹಾವಿನ ಆಹಾರ ಕ್ಯಾಮಫ್ಲೂಸ್ ಅಂತ ಇರುತ್ತೆ, ಅಂದ್ರೆ ಎಲ್ಲ ಎಲೆಗಳ ಮಧ್ಯೆ ಯಾವ್ದೋ ಒಂದು ಇಲಿ ಇರುತ್ತೆ ಸೇಮ್ ಆ ಕಲರ್ದು, ಅವಾಗ ಇದು ಹುಡ್ಕಕ್ಕಾಗಲ್ಲ, ಯಾಕಂದ್ರೆ ಎಲ್ಲ ಒಂದೇ ತರ ಕಾಣುತ್ತೆ. ಬಟ್ ಅದು ಮೂವ್ ಆಗಿದ ತಕ್ಷಣ ಏನಾಗುತ್ತೆ, ಆ ವೈಬ್ರೇಷನ್ ಪಿಕ್ ಮಾಡ್ಬಿಟ್ಟು ಅದು ಹಿಡಿದ್ಬಿಡುತ್ತೆ. ಆಮೇಲೆ ಎಲ್ಲೋ ಬಚ್ಚಿಟ್ಕೊಂಡಿರುತ್ತೆ ಆಹಾರ, ಅದು ಆಚೆ ಬರೋವರೆಗೂ ಕಾಯ್ತಾ ಇರುತ್ತೆ. ಅಂದ್ರೆ ಅದು ಕಾಯ್ತಾ ಇರುತ್ತೆ ಅಂದ್ರೆ ಇದು ಗೊತ್ತಾಗಲ್ಲ, ಬಟ್ ಆ ಆಚೆ ಬರ್ಲೇಬೇಕಲ್ಲ, ತುಂಬಾ ಹೊತ್ತು ಏನು ಇರಕ್ಕಾಗಲ್ಲ ಆಹಾರ. ಅದು ಆಚೆ ಬರ್ಬೇಕಾದ್ರೆ ಏನಾಗುತ್ತೆ, ಆ ವೈಬ್ರೇಷನ್ ಬರುತ್ತಲ್ಲ, ಆ ಸೌಂಡ್ ಅಥವಾ ವೈಬ್ರೇಷನ್, ಅದನ್ನ ಇದು ಸ್ಕೇಲ್ಸ್ ಇರುತ್ತಲ್ಲ, ಆ ಸ್ಕೇಲ್ಸ್ ಪಿಕ್ ಮಾಡುತ್ತೆ. ಆ ಸ್ಕೇಲ್ಸ್ ಪಿಕ್ ಮಾಡಿ ಸ್ಕಿನ್ ಮತ್ತೆ ಸ್ಕೇಲ್ಸ್ ಪಿಕ್ ಮಾಡುತ್ತೆ. ಅವಾಗ ಏನಾಗುತ್ತೆ, ಆ ಡಿಸ್ಟೆನ್ಸ್ ನೋಡ್ಕೊಂಡು ಅದು ಇಟ್ಕೊಂಡ್ಬಿಡುತ್ತೆ. ಇಷ್ಟು ರೀತಿನಲ್ಲಿ ಅದು ತನ್ನ ಆಹಾರನ ಹುಡುಕಿ ನುಂಗುತ್ತೆ. ನೀವು ಈ ಮಲ್ನಾಡಿಗೆ ಬಂದಿದ್ದು ಅದು ಬಯಲುಸೀಮೆಯಿಂದ ಬಹಳ ದೊಡ್ಡ ಉಪಕಾರ ಆದಂಗಾಗಿದೆ. ಯಾಕಂದ್ರೆ ನೀವು ಇಲ್ಲಿ ಬಂದು ಹಾವುಗಳ ಬಗ್ಗೆ ಅನೇಕ ಮಾಹಿತಿಗಳನ್ನ ಸಂಗ್ರಹಿಸಿದ್ರಿ, ನಮ್ಗೆಲ್ರಿಗೂ ತಿಳಿಸಿದ್ರಿ. ಹಾಗೆ ಇಲ್ಲಿರುವ ಮಲ್ನಾಡಿನ ಜನರಿಗೆ ಟ್ರೀಟ್ಮೆಂಟ್ ಕೊಟ್ರಿ, ಅನೇಕ ಜನರ ಪ್ರಾಣವನ್ನ ಕಾಪಾಡಿದ್ದೀರಿ. ಈ ಎಲ್ಲ ಕಾರಣಗಳಿಂದ ನೀವು ಬಹಳ ದೊಡ್ಡ ಕೆಲಸವನ್ನ ಮಾಡಿದ್ದೀರಿ ಡಾಕ್ಟ್ರೆ. ನಿಮಗೆ ವಿಶೇಷವಾದ ಧನ್ಯವಾದಗಳನ್ನ ಅರ್ಪಿಸ್ತೇವೆ. ನಮಸ್ಕಾರ. ನಮಸ್ಕಾರ ಸರ್.